ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಕಾನ್ ಆರ್ಟಿಸ್ಟ್ ಅನ್ನೋ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬೇರೆಯವ್ರನ್ನ ರೀಚ್ ಮಾಡೋದಕ್ಕೂ ಮುಂಚೆ ನಮ್ ವಿಡಿಯೋಸ್ ನಿಮ್ನ ರೀಚ್ ಮಾಡುತ್ತೆ, ನೀವು ಫಸ್ಟ್ ಅದನ್ನ ನೋಡಬಹುದು. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ ಹೀರೋನ ಕರ್ಕೊಂಡೋದು ನೈಟ್ ಔಟ್ ಹೋಗಿರ್ತಾಳೆ. ಒಂದು ಲಾಂಗ್ ಡ್ರೈವ್ ಆದ್ಮೇಲೆ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಹೀರೋಯಿನ್ ಅವ್ರ ಬಾಯ್ ಫ್ರೆಂಡ್ ಹತ್ರ ಡೀಲಿಂಗ್ ಎಲ್ಲ ಮಾತಾಡ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಕಾಂಟ್ರಾಕ್ಟ್ ನ ರೆಡಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಅಮೌಂಟ್ ಬಂದು 3.6 ಮಿಲಿಯನ್ ಅಂತ ಹಾಕಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಟೆನ್ಷನ್ ಆಗ್ತಾಳೆ. ಇದೇನಿದು 6 ಲಕ್ಷ ಏನಕ್ಕೆ ಎಕ್ಸ್ಟ್ರಾ, ನಿನಗೆ ಆಸೆನೆ ಅಣಗಲ್ವಲ್ಲ ಅಂದಾಗ ಇವ್ನ್ ಹೇಳ್ತಾನೆ, ಏ ಲೂಸು ಏನ್ ಹೇಳ್ತಾ ಇದ್ಯಾ, ಡೀಲಿಂಗ್ ಎಲ್ಲ ಮಾಡೋವಾಗ ಡಿಸ್ಕೌಂಟ್ ಎಲ್ಲ ಕೇಳ್ತಾರೆ. ಆ ಡಿಸ್ಕೌಂಟ್ ಅಲ್ಲಿ 6 ಲಕ್ಷ ಹೋದ್ರೆ ಕೂಡ ನಮ್ಗೆ 3 ಮಿಲಿಯನ್ ಮಿಕ್ಕತ್ತೆ ಅಂದಾಗ ಹೀರೋಯಿನ್ ಓ ಈ ತರ ಬೇರೆ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಳೆ. ಪರವಾಗಿಲ್ಲ, ನಿನ್ಗೂ ಅವಾಗ ಬ್ರೈನ್ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಹೇಳೋ ತರ ಕಾಂಟ್ರಾಕ್ಟ್ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಈಗ ಇವ್ನ್ ಮೆಸೇಜ್ ಮಾಡಿದ್ದಲ್ವಾ, ನಮ್ಮ ಅಸಿಸ್ಟೆಂಟ್ ಬಂದು ಮೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೆಚ್ಗೆ ಆ ಮ್ಯಾನೇಜರ್ ಮೆಸೇಜ್ ಮಾಡಿರೋ ತರ. ಸೊ ಈಗ ಆ ರೋಲ್ ನ ಕಂಪ್ಲೀಟ್ ಮಾಡೋದಕ್ಕೆ ಒಬ್ರು ಬೇಕಾಗ್ತಾರೆ ಅಲ್ವಾ. ಯಾರಪ್ಪ ಬರೋದು ಅಂತ ನೋಡಿದ್ರೆ ಕಣ್ಣು ಹಾರ್ಸೋ ಟೈಮಲ್ಲಿ ಅಲ್ಲೊಂದ್ ವ್ಯಾನ್ ಬಂದಂಗೆ ಪಾಸ್ ಆಗುತ್ತೆ ನೋಡಿ. ಇವನೊಬ್ಬ ನಿಂತಿರ್ತಾನೆ. ಇವನ ನೋಡಿದ ತಕ್ಷಣ ಯಾರೋ ಇವನೇನಕ್ಕೋ ಬಂದಿದ್ದಾನೆ ಅಂದಿದ ತಕ್ಷಣ ಹೀರೋ ಹೇಳ್ತಾನೆ, ಇವ್ನ ನಮ್ಮ ಅಣ್ಣ, ಇವನೇ ಈ ರೋಲ್ ನ ಪ್ಲೇ ಮಾಡೋದು ಅಂದಿದ ತಕ್ಷಣ ಅಣ್ಣನ ನೋಡಕ್ ಇಬ್ರು ಒಂದೇ ತರ ಇಲ್ವೇ ಅಂದಾಗ ಇವನು ಅಣ್ಣ ತರ ಜೈಲಲ್ಲಿ ಇರ್ಬೇಕಾದ್ರೆ ನಾವಿಬ್ರು ಒಟ್ಟಿಗಿದ್ವಿ, ನನಗೆ ಇವನ್ ಜೊತೆ ರಕ್ತ ಸಂಬಂಧ ಇಲ್ಲ ಅಂದ್ರು, ನನಗ್ ಸ್ವಂತ ಅಣ್ಣ ತರ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾನೆ. ಅವ್ನು ಕೂಡ ಬಂದವನು ನನ್ನ ಹೆಸರು ಫ್ಯಾಂಗ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವನೇನ್ ಮಾಡ್ಬೇಕಂತೆಲ್ಲ ಹೇಳಿ ಕಳಿಸ್ತಾರೆ. ಇವ್ನು ನೋಡಿದ್ರೆ ಪಕ್ಕಾ ಪ್ರೊಫೆಷನಲ್ ತರ ಆ ಹೋಟೆಲ್ ತರನೇ ಒಂದು ಗಾಡಿನೆಲ್ಲ ರೆಡಿ ಮಾಡಿ ಆ ಲೋಗೋನೆಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಬಿಟ್ಟು ಇವ್ ನಂಗೆ ಡೀಸೆಂಟ್ ಆಗಿ ಹೋಗಿ ಮ್ಯಾನೇಜರ್ ಅಸಿಸ್ಟೆಂಟ್ ತರ ಇಳಿತಾನೆ. ಇವ್ನ ಈ ತರ ಬರೋದನ್ನ ನೋಡ್ಬಿಟ್ಟೆ ಅರ್ಧ ಅಲ್ಲಿ ಫೆಚ್ ನಂಬೇ ಬಿಟ್ಟ, ಇವ್ರು ಕರೆಕ್ಟ್ ಆಗಿ ಅದೇ ಹೋಟ್ಲ್ ಅವ್ರೆ ಅಂತ ಹೇಳಿ. ಈಗ ಬಂದು ಅವನು ಕೊಡಿ ಕಾಂಟ್ರಾಕ್ಟ್ ಎಲ್ಲ ಓದೋಣ ಅಂತ ಹೇಳ್ಬಿಟ್ಟು ಫೈಲ್ ನ ತಗೊಳ್ತಾನೆ. ಕಾಂಟ್ರಾಕ್ಟ್ ಅಲ್ಲಿ ನೋಡಿದ್ರೆ 3.6 ಮಿಲಿಯನ್ ಇರೋದ್ರಿಂದ ಏನ್ರಿ ಹಾಕಿದಿರ ಅಮೌಂಟ್, ಇದೆಲ್ಲ ತುಂಬಾ ಜಾಸ್ತಿ, ಅಷ್ಟಗೆಲ್ಲ ಆಗಲ್ಲ, ಒಂದು 2.6 ಆದ್ರೆ ಓಕೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ಫ್ಯಾಂಕ್ ಕೂಡ ಸರಿ ಕೊಡಿ ಅಂತ ಹೇಳ್ಬಿಟ್ಟು ಫೈಲ್ ನ ತಗೊಂಡು ಅಮೌಂಟ್ ನ ಹೊಡೆದ್ಬಿಟ್ಟು ಪಕ್ಕದಲ್ಲಿ ಬೇರೆ ಅಮೌಂಟ್ ನ ಹಾಕ್ತಾನೆ. ಹಾಕ್ಬಿಟ್ಟ ಫೈಲ್ ನ ಕೊಟ್ಟಾಗ ಫೆಚ್ ಕೂಡ ಅದನ್ನ ತಗೊಂಡ್ ನೋಡ್ತಾನೆ. ನೋಡಿದ್ರೆ 3.6 ಅಂತ ಇತ್ತಲ್ಲ, ಅದನ್ನ ಎತ್ಬಿಟ್ಟು 3.5 ಅಂತ ಹಾಕಿರ್ತಾನೆ. ಇವ್ನು ನೋಡ್ಬಿಟ್ಟು ಅಯ್ಯಯ್ಯೋ ಇಷ್ಟಗೆಲ್ಲ ಆಗಲ್ಲ, ಸರಿ ಒಂದು 2.8 ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಫ್ಯಾಂಗ್ ಅನ್ನೋನ್ ಹೇಳ್ತಾನೆ, ಸರ್ ಅಷ್ಟು ಕಡಿಮೆಗಂದ್ರೆ ನನ್ ಕೆಲ್ಸನೇ ತೆಗೆದ್ ಬಿಡ್ತಾರೆ ಸರ್, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂದಾಗ ಫೆಚ್ ಹೇಳ್ತಾನೆ, ಸರಿ ಆಯ್ತು ಬಿಡಿ, ನಮ್ಮ ಅಮೌಂಟ್ ಗೆ ನೀವು ಅಡ್ಜಸ್ಟ್ ಆಗಲ್ಲ, ನಾನು ನಮ್ ಕ್ಲೈಂಟ್ ಹತ್ರನೇ ಮಾತಾಡಿ ಬೇರೆ ಹೋಟೆಲ್ ಹತ್ರ ಡೀಲಿಂಗ್ ಮಾತಾಡ್ಕೊಂಡಿವ್ ಅಂದ ತಕ್ಷಣ ಇವ್ನು ಹೇಳ್ತಾನೆ, ಓಕೆ ಸರ್, ಫ್ಯೂಚರ್ ಅಲ್ಲಿ ಏನಾದ್ರೂ ನಮ್ಮ ಹೋಟೆಲ್ ಕಡೆಯಿಂದ ನಿಮ್ಗೆ ಹೆಲ್ಪ್ ಬೇಕಂದ್ರೆ ಧಾರಾವಾಳಗ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾನೆ. ಇವ್ರು ಬಂದಿರೋದು ತುಂಬಾ ದೊಡ್ಡ ಹೋಟೆಲ್ ಕಡೆಯಿಂದ ಅಲ್ವಾ, ತುಂಬಾ ಇಳ್ದೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವ್ನಿಗೆ ಅಫಿಷಿಯಲ್ ಆಗಿ ಮಾತಾಡ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಮೈಂಡ್ ಅಲ್ಲಿ ಓಡ್ತಾ ಇರೋದೆಲ್ಲ ಒಂದೇ, ಅಟ್ಲೀಸ್ಟ್ ಇವ್ನು 3 ಮಿಲಿಯನ್ ಗಾದ್ರೂ ಬರ್ತಾನ ಇಲ್ವಾ ಅಂತ ಹೇಳ್ಕೊಂಡೆ ಡೋರ್ ವರ್ಗೂ ಹೋಗ್ತಾನೆ. ಇನ್ನೊಂದ್ ಕಡೆ ಫೆಚ್ ಯೋಚನೆ ಮಾಡ್ತಾ ಇರ್ತಾನೆ, ಕ್ಲೈಂಟ್ ಬೇರೆ ಅದೇ ಹೋಟೆಲ್ ಬೇಕು ಅಂತ ಹೇಳ್ತಾ ಇದಾರೆ, ಇವನ್ ಬೇರೆ ಒಳ್ಳೆ ಅಮೌಂಟ್ ಗೆ ಬರ್ತಾ ಇಲ್ಲ, ಏನಪ್ಪಾ ಮಾಡೋದು ಅಂದ ತಕ್ಷಣ ಈ ಫ್ಯಾಂಗ್ ಕೂಡ ಡೋರ್ ಹತ್ರ ಓದೋನು ತಿರುಗ್ ನೋಡ್ಬಿಟ್ಟು ಹೇಳ್ತಾನೆ, ಸರ್ ನೀವ್ ಹೇಳಿದ್ ರೇಟ್ ಬೇಕಾಗಿದ್ರೆ ನನ್ನ ಮ್ಯಾನೇಜರ್ ಹತ್ರ ಮಾತಾಡ್ ನೋಡ್ಲಾ ಅಂದಾಗ ಅವ್ನ್ ಕೂಡ ಧಾರಾಳವಾಗಿ ಮಾತಾಡಿ ಅಂತ ಹೇಳ್ತಾನೆ. ಇವ್ನ್ ಫೋನ್ ಎತ್ಕೊಂಡು ಆಚೆ ಕಡೆ ಓದೋನು, ಕರೆನ್ಸಿ ಹಾಕಿ 2 ವರ್ಷ ಆಗಿದೆ, ವರ್ಕ್ ಆಗದಿರೋ ಡಬ್ಬಾ ಫೋನ್ ನ ಕಿವಿಯಲ್ಲಿ ಇಟ್ಕೊಂಡಂಗೆ ಮಾತಾಡೋ ತರ ಸೀನ್ ಹಾಕ್ಬಿಟ್ಟು ಈಗ ಒಳಗಡೆ ಬಂದ್ಬಿಟ್ಟು ಹೇಳ್ತಾನೆ, ಸರ್ ನನ್ನ ಮ್ಯಾನೇಜರ್ ಹತ್ರ ಮಾತಾಡದೆ ಫೈನಲ್ ಆಗಿ ಒಂದು 3.3 ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂದಾಗ ಇವನಂತೂ ಆಗೋದೇ ಇಲ್ಲ ಅನ್ನೋ ತರ ರಿಯಾಕ್ಷನ್ ನ ಕೊಡ್ತಾನ. ಅದಕ್ಕೆ ಮತ್ತೆ ಫ್ಯಾಂಗ್ ಅನ್ನೋನ್ ಹೇಳ್ತಾನೆ, ಸರ್ ನಿಮ್ಗೆ ಅಂತ ಒಂದು ಸ್ಪೆಷಲ್ ಆಫರ್ ಇದೆ, ನೀವು ಫುಲ್ ಪೇಮೆಂಟ್ ಕ್ಯಾಶ್ ಆಗಿ ಕೊಡೋಂಗಿದ್ರೆ 3 ಮಿಲಿಯನ್ ಗೆ ಡೀಲಿಂಗ್ ನ ಮುಗಿಸಿ ಅಂತ ಹೇಳಿದ್ದಾರೆ ಅಂದಾಗ ಇವನಿಗೆ ಫುಲ್ ಸಂತೋಷ ಆಗುತ್ತೆ. ಪರವಾಗಿಲ್ವೇ 6 ಲಕ್ಷ ಕಡಿಮೆ ಮಾಡ್ತಾ ಇದಾರೆ ಅಂತ ಅವನು ಓಕೆ ಹೇಳ್ಬಿಡ್ತಾನೆ. ಈಗ ಬಂದು ಕಾರಲ್ಲಿ ಇರೋರ ಹತ್ರ ಹೇಳಿದ್ಮೇಲೆ ಇವರು ಖುಷಿ ಆಗ್ಬಿಡ್ತಾರೆ. ಹೆಂಗೋ ಒಂದು ಸ್ಟೇಜ್ ನ ಕಂಪ್ಲೀಟ್ ಮಾಡಿದ್ವಿ ಅಂತ ಈಗ ಒಂದು ಮೀಟಿಂಗ್ ನ ಹಾಕ್ಬಿಟ್ಟು ಹೀರೋ ಹೇಳ್ತಾ ಇರ್ತಾನೆ, ನೋಡಿ ಈಗ ಪೇಮೆಂಟ್ ಗೋಸ್ಕರ ಅವನು ನಿಮ್ಗೆ ಕಾಲ್ ಮಾಡೋದು ಅಂತ ಚೈನಾ ಲೇಡಿಗೆ ಹೇಳೋದು, ನೋಡಿ ಕಾಲ್ ಬರ್ತಾ ಇದೆ ಬಟ್ ಇವಾಗ ನೀವು ಅಟೆಂಡ್ ಮಾಡೋದಿಲ್ಲ, ಕೇಳಿದ್ರೆ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳಿ ಮ್ಯಾನೇಜ್ ಮಾಡ್ಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್ ಆದ ವಿಷಯ, ಅದಾದ್ಮೇಲೆ ನೀವೇ ಕಾಲ್ ಮಾಡ್ಬಿಟ್ಟು ಆ ಹೋಟೆಲ್ ಗೆ ಅಮೌಂಟ್ ನ ಅವ್ನ ಕೈಯಲ್ಲೇ ಪೇ ಮಾಡಿಸ್ಬೇಕು, ಇದು ತುಂಬಾನೇ ರಿಸ್ಕ್ ಆದ ಕೆಲಸ, ನೀವ್ ಹೆಂಗಾದ್ರೂ ಮಾಡಿ ಇದನ್ನ ಮಾಡ್ಬೇಕು ಅಂತ ಹೇಳಿ ಅವ್ರ ಐಡಿಯಾನೆಲ್ಲ ಕೊಟ್ಟಿಗ ಕಾಲ್ ಮಾಡಿಸ್ತಾರೆ. ಅವ್ರು ಕಾಲ್ ಮಾಡಿದ ತಕ್ಷಣ ಒಂದೇ ರಿಂಗ್ ಗೆ ಅಟೆಂಡ್ ಮಾಡ್ತಾನೆ. ಹಲೋ ಮೇಡಮ್, ನಾನೇ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಫೋನ್ ತಗೊಂಡೆ, ಅಷ್ಟ್ರಲ್ಲಿ ನೀವೇ ಕಾಲ್ ಮಾಡಿದ್ರಿ ಅಂದಾಗ ಈ ಲೇಡಿನೂ ಹೇಳ್ತಾರೆ, ಸಾರಿ ನೀವ್ ಕಾಲ್ ಮಾಡಿದೀರಾ, ನಾನ್ ಮೀಟಿಂಗ್ ಅಲ್ಲಿ ಇದರಿಂದ ಕಾಲ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ ತಕ್ಷಣ ಅವ್ನು ಹೇಳ್ತಾನೆ, ಎನಿ ಟೈಮ್ ನೀವು ಬಿಸಿ ಆಗಿದ್ದೀರಾ ಮೇಡಮ್, ಹಿಂಗಾದ್ರೆ ಹೆಂಗ್ ಹೇಳಿ ಅಂತ ಅವ್ನಂಗೆ ಫ್ಲರ್ಟಿಂಗ್ ಅಲ್ಲೇ ಮಾತಾಡ್ತಾ ಇರ್ತಾನ. ಇವ್ರ ಹಂಗೆ ಟೆನ್ಷನ್ ಅಲ್ಲಿ ಆತರ ಎಲ್ಲ ಏನಿಲ್ಲ ಅನ್ನೋ ತರ ಅಂತಾರೆ. ಆದ್ರೆ ಹೀರೋಯಿನ್ ಟಕ್ ಅಂತ ಹೋಗ್ಬಿಟ್ಟು ಬೋರ್ಡ್ ಮೇಲೆ ಬರೀತಾಳೆ, ಲೇಟೆಸ್ಟ್ ಪಾಸ್ಕಿ ವಾಯ್ಸ್ ಅಲ್ಲಿ ಮಾತಾಡಿ ಅಂತ ಹೇಳ್ಬಿಟ್ಟು. ಅವ್ರು ಕೂಡ ಹೌದಪ್ಪ ಏನ್ ಮಾಡೋದು, ತುಂಬಾ ಸ್ಟ್ರೈನ್ ಆಗುತ್ತೆ ಮೈ, ಆದ್ರೆ ನನ್ನ ನೋಡ್ಕೊಳಕ್ ಯಾರು ಇಲ್ವೇ ಅಂತ ಹೇಳ್ತಾಳ. ಅದಕ್ಕೆ ಅವನು, ಮೇಡಮ್ ನೀವ್ ಯಾಕೆ ಅಷ್ಟ್ ಚಿಂತೆ ಮಾಡ್ಕೊಳ್ತೀರಾ, ನಿಮ್ನ ನೋಡ್ಕೊಳಕ್ ನಾನ್ ಇದೀನಲ್ಲ, ನೀವ್ ಹತ್ರ ಎಲ್ಲ ಮಾತಾಡ್ಬೇಡಿ, ಅದ್ರಿಂದನೇ ನಾನ್ ನಿಮ್ ಹತ್ರ ಅರ್ಧ ಬಿದ್ದೋಗ್ಬಿಡ್ತೀನಿ ಅಂತ ಹೇಳಿ ಇವ್ನು ಇನ್ನಷ್ಟು ಫ್ಲರ್ಟಿಂಗ್ ನ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವನು ಹೇಳ್ತಾನೆ, ಮೇಡಮ್ ಆ ಹೋಟೆಲ್ ಪೇಮೆಂಟ್ ಬಗ್ಗೆ ಮಾತಾಡ್ಬೇಕಂತಾನೆ ಕಾಲ್ ಮಾಡಿದೆ, ನೀವ್ ಅಮೌಂಟ್ ಕಳ್ಸ್ಬಿಟ್ರೆ ನಾನು ಈಗ್ಲೇ ರೂಮ್ ನ ಬುಕ್ ಮಾಡ್ಬಿಡ್ತೀನಿ ಅಂದಾಗ ಆ ಲೇಡಿ ಹೇಳ್ತಾರೆ, ಅಚ್ಚಚ್ಚೋ ಈಗ ಪ್ರೆಸೆಂಟ್ ನಮ್ ಕಂಪನಿ ಹಾಲಿಡೇಸ್ ಅಲ್ಲಿ ಇದೆ ಅಲ್ವಪ್ಪ, ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದ್ರಿಂದ ಹಾಲಿಡೇ ಕೊಟ್ಟಿದ್ದಾರೆ, ನೀವ್ ಬೇಕಾಗಿದ್ರೆ ನಿಮ್ ಕಡೆಯಿಂದ ಅಮೌಂಟ್ ನ ಪೇ ಮಾಡ್ಬಿಡ್ತೀರಾ, ನಾವ್ ಈ ಹಾಲಿಡೇಸ್ ಎಲ್ಲ ಆಗಿದ ತಕ್ಷಣ ಕಂಪನಿ ಕಡೆಯಿಂದ ನಿಮಗ್ ಪೇ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಾಳೆ.
ಅದಕ್ಕೆ ಅವನು ಮೇಡಮ್ ಅಷ್ಟು ದೊಡ್ಡ ಅಮೌಂಟ್ ಎಲ್ಲ ನಾವು ಪೇ ಮಾಡಕ್ ಆಗೋದಿಲ್ಲ, ನೀವೇನು ವರಿ ಮಾಡ್ಕೊಂಬೇಡಿ, ನಾವ್ ಬೇಕಂದ್ರೆ ನ್ಯೂ ಇಯರ್ ವರ್ಗು ವೇಟ್ ಮಾಡೋಣ ಅಂತ ಹೇಳಿದಾಗ ಏನಪ್ಪಾ ಮಾಡೋದು ಇವ್ನ ಇತರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಹೀರೋ ಹಿಂಟ್ ಕೊಡ್ತಾನೆ ಇರ್ತಾನೆ, ಬೇಡ ಬೇಡ ಇವಾಗೆ ರೂಮ್ ನ ಬುಕ್ ಮಾಡಿ, ಅದಾದ್ಮೇಲೆ ರೂಮ್ ಎಲ್ಲ ಬುಕಿಂಗ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಕೇಳ್ತಾನೆ. ಅದೇ ತರ ಈ ಲೇಡಿನೂ ಮಾತಾಡಿದಾಗ ಅವ್ನು ಹೇಳ್ತಾನೆ, ಮೇಡಮ್ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ಬೇಕಂದ್ರೆ ಬೇರೆ ಹೋಟ್ಲಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಈ ಲೇಡಿ ಹೇಳ್ತಾರೆ, ಅರೆ ಏನಪ್ಪಾ ಮಾತಾಡ್ತಾ ಇದ್ಯಾ, ನನ್ಗೆ ಅದೇ ಹೋಟ್ಲಲ್ಲಿ ಬೇಕು ಅಂತ ನಾನು ಕೇಳಿದೀನಿ, ನೀನ್ ನೋಡಿದ್ರೆ ಬೇರೆ ಹೋಟೆಲ್ ಅಂತ ಹೇಳ್ತಾ ಇದ್ಯಾ, ಆ ಹೋಟ್ಲಲ್ಲೇ ನಮ್ ಕ್ಲೈಂಟ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು, ನಂಗೆ ನಮ್ ಕ್ಲೈಂಟ್ಸ್ ಕಂಫರ್ಟ್ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಟಕ್ಕಂತ ಕಾಲ್ ಕಟ್ ಮಾಡ್ಬಿಡ್ತಾಳೆ. ಇವ್ರಂತೂ ಬಂದವರು ಏನಕ್ಕೆ ಕಾಲ್ ಕಟ್ ಮಾಡಿದೆ ಅಂದಾಗ ಇವ್ನು ಹೇಳ್ತಾನೆ, ಇವ್ ಸುಮ್ನೆ ನಯ ಅಂತ ಮಾತಾಡ್ತಾನೆ ಇರ್ತಾನೆ, ನೆಕ್ಸ್ಟ್ ನನ್ಗೆ ಏನ್ ಮಾತಾಡೋದಂತ ಗೊತ್ತಿಲ್ಲದೆ ಕಾಲ್ ಕಟ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಅದನ್ನ ಯೋಚನೆ ಮಾಡ್ತಾ ಇದ್ದಾಗ ಹೀರೋ ಹೇಳ್ತಾನೆ, ಸರಿ ಆಯ್ತು ಈಗ ನಾನು ಬರೆಯೋ ತರ ನೀವು ಮಾತಾಡಿ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ಬೋರ್ಡ್ ಮೇಲೆ ಎಲ್ಲ ಬರೀತಾನೆ. ಅದಾದ್ಮೇಲೆ ಸ್ವಲ್ಪ ಲೇಡಿ ಕೂಡ ಕಾಲ್ ಮಾಡ್ತಾಳೆ, ಹಲೋ ಫೆಚ್, ಸಾರಿ ಕಾಲ್ ಕಟ್ ಮಾಡಿದ್ದಕ್ಕೆ, ನನ್ ಪರ್ಸನಲ್ ಅಕೌಂಟ್ ಅಲ್ಲಿ ಒಂದು 10 lakhs ಇದೆ, ನಾನ್ ಬೇಕಾದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ಮಿಕ್ಕಿದ ಅಮೌಂಟ್ ನ ಸ್ವಲ್ಪ ಮ್ಯಾನೇಜ್ ಮಾಡಿ ನೀವ್ ಹಾಕಿದ್ರೆ ಚೆನ್ನಾಗಿರುತ್ತೆ, ನಮ್ ಕಂಪನಿ ಓಪನ್ ಆಗಿದ ತಕ್ಷಣ ನಿಮ್ಗೆ ಅದನ್ನ ನಾನು ರಿಪೇ ಮಾಡಿಸ್ಬಿಡ್ತೀನಿ, ಯಾಕಂದ್ರೆ ಈಗ ರೀಸೆಂಟ್ ಆಗಿ ನಾನೊಂದು ಸ್ಪೋರ್ಟ್ಸ್ ಕಾರ್ ನ ತಗೊಂಡೆ, ಸೊ ನನ್ನ ಹತ್ರ ಅಮೌಂಟ್ ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ, ಅಷ್ಟೊಂದು ಅಮೌಂಟ್ ಈಗ ನನಗೂ ಅರೇಂಜ್ ಮಾಡಕ್ಕಾಗಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳಿದಾಗ ಅವ್ನು ಕೂಡ ಸ್ವಲ್ಪ ಯೋಚನೆ ಮಾಡಿದವನು, ಆ ಮೇಡಮ್ ಓಕೆ ಅರೇಂಜ್ ಮಾಡ್ತೀನಿ, ಆದ್ರೆ ನಿಮ್ ಸ್ಪೋರ್ಟ್ಸ್ ಕಾರ್ ಅಲ್ಲಿ ನನ್ಗೊಂದ್ ರೌಂಡ್ ನ ಕೊಡ್ತೀರಾ ಅಂದಿದ ತಕ್ಷಣ ಇವ್ರಿಗೆಲ್ಲ ಖುಷಿ ಆಗ್ಬಿಡುತ್ತೆ, ಪರವಾಗಿಲ್ಲ ಹೆಂಗೋ ಒಪ್ಕೊಂಡ್ಬಿಟ್ನಲ್ಲ ಅಂತ. ಅದಾದ್ಮೇಲೆ ಹೀರೋಯಿನ್ ಹೋಗ್ಬಿಟ್ಟು ಹೀರೋನ ಕೇಳ್ತಾಳೆ, ಸರಿ 1 million ಇವಾಗ ನಾವ್ ಹೆಂಗ್ ಅರೇಂಜ್ ಮಾಡೋದು ಅಂದಾಗ ಹೀರೋ ಹೇಳ್ತಾನೆ, ನನ್ನ ಹತ್ರ ಸ್ಪೋರ್ಟ್ಸ್ ಕಾರ್ ಇದೆ ಅಲ್ವಾ, ಅದನ್ನ ಇಟ್ಬಿಟ್ಟು ಬ್ಯಾಂಕ್ ಅಲ್ಲಿ ಒಂದು 1 million ಅಮೌಂಟ್ ತಗೊಳಕ್ ಆಗುತ್ತಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ತಗೊಳಕ್ ಆಗುತ್ತೆ, ಆದ್ರೆ ನಮ್ಗೆ 1 million ಲಾಸ್ ಅಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಆ 1 million ಹೆಂಗ್ ಎತ್ಬೇಕು ಅಂತ ನನಗ್ ಗೊತ್ತು, ಫಸ್ಟ್ ಲೋನ್ ಅಮೌಂಟ್ ನ ತಗೋಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಬ್ಯಾಂಕ್ ಗೆ ಹೋಗ್ಬಿಟ್ಟು ಆ ಲೋನ್ ಅಮೌಂಟ್ ನ ಕೂಡ ತಗೊಳ್ತಾರೆ. ಸರಿ ಈಗ ಇದನ್ನೇನ್ ಮಾಡೋದು ಅಂದಾಗ ಕಸ್ಟಮರ್ ಚೆಕ್ ಗೊತ್ತಲ್ವಾ, ನಾನು ಅಮೌಂಟ್ ನ ಬ್ಯಾಂಕ್ ಡೆಪಾಸಿಟ್ ಮಾಡ್ಬಿಟ್ಟು ಚೆಕ್ ಆಗಿ ತಗೊಂಡ್ಬಂದ್ಬಿಡ್ತೀನಿ, ಫಸ್ಟ್ ಆ ಚೆಕ್ ನ ಅವ್ನಿಗೆ ಕೊಡೋಣ, ಆಮೇಲೆ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ಅಂತ ಇವ್ನ್ ಬೇರೆನೋ ಪ್ಲಾನ್ ಮಾಡ್ತಾ ಇದ್ದಾನೆ. ಹೀರೋಯಿನ್ ಸ್ವಲ್ಪ ಯೋಚನೆ ಮಾಡ್ತಾಳೆ, ಆದ್ರೆ ಚೆಕ್ ನ ಅವ್ನ ಕೈ ಕೊಡೋದಕ್ಕೂ ಮುಂಚೆ ಅದನ್ನ ಫೋಟೋ ಹಿಡಿದು ಅವ್ನಿಗೆ ಕಳ್ಸಿಬಿಟ್ಟು ಈ ಲೇಡಿ ಕಾಲ್ ಮಾಡ್ತಾರೆ, ಹಲೋ ಮಿಸ್ಟರ್ ಫೆಚ್, ನಿಮ್ ಹೆಸರನ್ನ ಚೆಕ್ ಅಲ್ಲಿ ಬರ್ತಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಅಂದಾಗ ಅವನು ಚೆಕ್ ಮಾಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್ ಅಂದಾಗ, ನಾಳೆ ಒಂದು ಕೆಲ್ಸವಾಗಿ ನಿಮ್ ಸಿಟಿಗೆ ಬರ್ತಾ ಇದೀನಿ, ನೀವು ಡೈರೆಕ್ಟ್ ಆಗಿ ಮೀಟ್ ಆದ್ರೆ ಚೆಕ್ ನ ನಿಮ್ ಕೈ ಕೊಡ್ತೀನಿ ಅಂದಾಗ ಅವ್ನು ಹೇಳ್ತಾನೆ, ಓಕೆ ಮೇಡಮ್ ನಾನ್ ಬಂದ್ ನಿಮ್ನ ಪಿಕಪ್ ಮಾಡ್ಕೊಳ್ಳ ಅಂತ ಕೇಳ್ತಾನೆ. ಅದಕ್ಕ ಲೇಡಿ ಕೂಡ ಬೇಡ ಬೇಡ ನಮ್ ಡ್ರೈವರ್ ಬರ್ತಾರೆ ನಾನ್ ಬಂದ್ಬಿಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಅವನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಹೀರೋಯಿನ್ ಕೇಳ್ತಾಳೆ, ಹೌದು ಈಗ ಈ ಚೆಕ್ ನ ಕೊಟ್ರೆ ಅವ್ನು ತಗೊಂಡ್ ಹೊಟ್ಟೋಗ್ತಾನಲ್ಲ, ಆಮೇಲೆ ಹೆಂಗ್ ನಾವ್ ಅವನ ಹತ್ರ ಚೆಕ್ ನ ತಗೊಳ್ಳೋದು ಅಂದಾಗ ಹೀರೋ ಒಂದ್ ಐಡಿಯಾ ಹೇಳ್ತಾನೆ, ಏನಂದ್ರೆ ನೀವೀಗ ಚೆಕ್ ನ ತಗೊಂಡ್ ಹೋಗೋದಿಲ್ಲ, ಅವ್ನ್ ಚೆಕ್ ನ ಕೇಳಿದ್ರೆ ಮರ್ತೋಗ್ಬಿಟ್ ಬಂದ್ಬಿಟ್ಟೆ ಅಂತ ಹೇಳಿ ಅಂದಾಗ ಈ ಲೇಡಿ ಹೇಳ್ತಾರೆ, ಏನಪ್ಪಾ ಹೇಳ್ತಾ ಇದ್ಯಾ, ಅವ್ನ್ ನಂಬ್ತಾನ ಅಂದಾಗ ಹೀರೋ ಅವ್ನ್ ಖಂಡಿತ ನಂಬೋದಿಲ್ಲ, ಬ್ಯಾಂಕಿಗೆ ಕಾಲ್ ಮಾಡ್ಬಿಟ್ಟು ಆ ಚೆಕ್ ನಂಬರ್ ನ ಹೇಳಿ ಕನ್ಫರ್ಮ್ ಮಾಡ್ಕೊಳ್ತಾನೆ, ನಾವ್ ಆಲ್ರೆಡಿ ಈಗ ಅಮೌಂಟ್ ನ ಡೆಪಾಸಿಟ್ ಮಾಡ್ಬಿಡ್ತಾನೆ ಚೆಕ್ ತಂದಿರೋದು, ಸೊ ಬ್ಯಾಂಕ್ ಕಾಲ್ ಮಾಡಿದ್ರೆ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ತಾರೆ, ಸೊ ನಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ, ಅದಾದ್ಮೇಲೆ ನಾವ್ ಚೆಕ್ ನ ಕ್ಯಾನ್ಸಲ್ ಮಾಡಬಹುದು ಅಂದಾಗ ಈ ಲೇಡಿ, ಅಯ್ಯೋ ಅಪ್ಪ ಏನ್ ಈ ಪ್ರಪಂಚ ಇಷ್ಟು ಮೋಸವಾಗಿ ಹೋಗ್ತಾ ಇದೆ, ಎಲ್ರು ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಗ್ ನ ತಗೊಂಡ್ ಒಳಗಡೆ ಹೋದವರು ಅವ್ನ್ ಮುಂದ್ಗಡೆ ನಿಜವಾಗ್ಲೂ ಚೆಕ್ ಬಿಟ್ಬಿಟ್ಟು ಬಂದಿರೋ ತರ ಸೀನ್ ಹಾಕ್ತಾರೆ. ಅಯ್ಯೋ ಸಾರಿ ಪಾ ಫೆಚ್, ನಾನ್ ಚೆಕ್ ನ ಮಿಸ್ ಮಾಡಿ ಬಂದ್ಬಿಟ್ಟಿದೀನಿ, ಇವತ್ತೇ ಪೇಮೆಂಟ್ ಮಾಡ್ಬೇಕು ಅಂತ ಹೇಳ್ದಲ್ಲ, ನೀನ್ ಬೇಕಾದ್ರೆ ಪೇಮೆಂಟ್ ಮಾಡ್ತೀಯಾ, ನಾಳೆ ನಾನ್ ಸೆಕ್ಯೂರಿಟಿ ಕೈಲಿ ಅಮೌಂಟ್ ನ ಕೊಟ್ ಕಳಿಸ್ತೀನಿ, ಇಲ್ಲಾಂದ್ರೆ ಚೆಕ್ ನ ಕೊಟ್ ಕಳಿಸ್ತೀನಿ ಅಂದಾಗ ಇವ್ನಿಗೆ ಲೈಟ್ ಆಗಿ ಡೌಟ್ ಆಗುತ್ತೆ. ಓಕೆ ಮೇಡಮ್ ಆಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಆ ಲೇಡಿಲಿಂದ ಹೋದ್ಮೇಲೆ ಹೀರೋ ಹೇಳಿದ ತರ ಇವ್ನು ಕರೆಕ್ಟ್ ಆಗಿ ಬ್ಯಾಂಕ್ ಗೆ ಕಾಲ್ ಮಾಡ್ತಾನೆ. ಆ ಚೆಕ್ ನಂಬರ್ ಎಲ್ಲ ಹೇಳ್ಬಿಟ್ಟು ವೆರಿಫೈ ಮಾಡಿದಾಗ ಮ್ಯಾಚ್ ಆಗ್ತಿದೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ಮೇಲೆನೆ ಇವ್ನ್ ಕೂಡ ಓಕೆ ಇವ್ರೇನು ಮೋಸ ಮಾಡ್ತಾ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತಾನೆ. ಈ ಕಡೆ ಇವ್ರಿಗಂತೂ ತುಂಬಾ ಸಂತೋಷ, ಹೆಂಗ ಇವತ್ತು ಅಮೌಂಟ್ ಕೈಗೆ ಬಂದ್ಬಿಡತ್ತೆ ಅಂತ ಹೇಳಿ ಒಂದು ದೊಡ್ಡ ಹೋಟೆಲ್ ರೂಮ್ ಎಲ್ಲ ತಗೊಂಡು ಎಲ್ಲರೂ ಸಂತೋಷವಾಗಿ ಒಳಗಡೆ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಲಿಶಿ ನೀನ್ ಒಳ್ಳೆ ಊಟ ತಿಂದು ತುಂಬಾ ದಿನ ಆಯ್ತು ಅಂತ ಹೇಳ್ದಲ್ಲ, ಇವತ್ತು ನೈಟ್ ಡಿನ್ನರ್ ಪಾರ್ಟಿ ನಾನ್ ಕೊಡ್ತೀನಿ ಅಂದಿದ ತಕ್ಷಣ ಹೀರೋಯಿನ್ ಫುಲ್ ಸಂತೋಷ ಪಡ್ತಾಳೆ. ತುಂಬಾ ಥ್ಯಾಂಕ್ಸ್ ಪಾ, ನೀನ್ ಬೇರೆ ಪಾಪ ಕಾರಲ್ಲೇ ಮಲ್ಕೊಳ್ತಾ ಇದ್ದೆ, ಇನ್ಮೇಲೆ ನೀನು ಬೆಡ್ ಮೇಲೆ ಮಲ್ಕೋಬಹುದು ಅಂತ ಹೇಳಿ ಅವನ ಹತ್ರ ತುಂಬಾ ಪ್ರೀತಿಯಿಂದಾನೆ ಮಾತಾಡ್ತಾಳೆ. ಅದೇ ಟೈಮಲ್ಲಿ ನಮ್ ಹೀರೋ ಫೋನ್ ಗೆ ಒಂದು ಮೆಸೇಜ್ ಬರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ರಷ್ಯಾ ಕಳ್ಸಿದ್ರಲ್ಲ ಒಬ್ಬ ಹೋಟೆಲ್ ಮ್ಯಾನೇಜರ್ ನ, ಅವ್ರು ಬಂದ್ಬಿಟ್ಟು ನಾಳೆನೆ ರಿಟರ್ನ್ ಬರ್ತಾ ಇದಾರೆ, ಅವ್ರ ವೈಫ್ ಗೆ ಏಟ್ ಆಗಿದೆ ಅಂತ ಹೇಳ್ಬಿಟ್ಟು ರಿಟರ್ನ್ ಬರ್ತಿದ್ದಾರೆ ಅಂತ ಮೆಸೇಜ್ ಹಾಕಿದ ತಕ್ಷಣ ಇದನ್ನ ಓದ್ಬಿಟ್ಟು ಹೀರೋ, ಅಯ್ಯೋ ಇವ್ನ್ ಬೇರೆ ಒಳ್ಳೆ ಟೈಮ್ಗೆ ಬರ್ತಾ ಇದ್ದಾನೆ, ನಾವ್ ಹೆಂಗಾದ್ರು ಮಾಡಿ ಇವತ್ತೇ ಅವನ ಹತ್ರ ಅಮೌಂಟ್ ತಗೋಬೇಕು ಅಂತ ಹೇಳಿ ಇವರೆಲ್ಲ ಪ್ಲಾನ್ ಮಾಡ್ಬಿಟ್ಟು ಬ್ಯಾಂಕ್ಗೆಲ್ಲ ವಿಷಯನ ತಿಳಿಸಿ ಕಳಿಸ್ತಾರೆ. ಅವ್ನ್ ಕೂಡ ಪರ್ಫ್ಯೂಮ್ ಎಲ್ಲ ಹಾಕೊಂಡು ಕಚ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ಹೀರೋನ ಕರೆದ್ಬಿಟ್ಟು ಕೇಳ್ತಾಳೆ, ಟವರ್ ಇವತ್ತು ನೈಟ್ ಗೆ ಡೀಲಿಂಗ್ ಎಲ್ಲ ಮುಗ್ದೋಗುತ್ತಲ್ಲ, ಒಳ್ಳೆ ರೀತಿಯಲ್ಲಿ ಮುಗಿಲಿ, ನಾವು ಸೂಪರ್ ಆಗಿ ರಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ನ್ಗೆ ಚಿಯರ್ಸ್ ಮಾಡೋ ತರ ಕೈನ ತೋರಿಸ್ತಾಳೆ. ಅವ್ನ್ ಕೂಡ ಹಂಗೆ ಕೈ ತೋರಿಸ್ತಾನೆ ಬಟ್ ಟಚ್ ಮಾಡಲ್ಲ. ಹೀರೋಯಿನ್ ಗೆ ಲೈಟ್ ಆಗಿ ಡೌಟ್ ಆಗುತ್ತೆ, ಯಾಕೆ ಇವ್ನ ಈ ತರ ಮಾಡ್ತಾ ಇದ್ದಾನೆ ಅಂತ. ಸರಿ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಫ್ಯಾಂಗ್ ಫೆಚ್ ನ ಮೀಟ್ ಮಾಡಕ್ ಹೋಗಿದ್ರೆ ಅವ್ನ್ 3 million ಕೊಡ್ತಾನೆ ಅಂತ ನೋಡಿದ್ರೆ ಬರೀ 1 million ಮಾತ್ರ ಟೇಬಲ್ ಮೇಲೆ ಇಡ್ತಾನೆ. ಇದನ್ನ ನೋಡ್ಬಿಟ್ಟು ಫ್ಯಾಂಗ್ ಕೇಳ್ತಾನೆ, ಏನ್ ಸರ್ ಇದು, ನೀವು ಪೂರ್ತಿ ಕ್ಯಾಶ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು 3 million ಅಂದ್ರು ಸರ್, ನೀವ್ ನೋಡಿದ್ರೆ ಬರೀ 1 million ಕೊಡ್ತೀರಾ ಅಂದಾಗ ಅವ್ನ್ ಹೇಳ್ತಾನೆ, ನಮ್ ಕ್ಲೈಂಟ್ ಸದ್ಯಕ್ಕೆ ನಮ್ಗೆ 1 million ಕೊಟ್ಟಿರೋದು, ಇದನ್ನ ಇಟ್ಟು ನೀವು ರೂಮ್ ನ ಬುಕ್ ಮಾಡಿ, ನಮ್ ಕ್ಲೈಂಟ್ ನಮ್ಗೆ ಅಮೌಂಟ್ ಕೊಟ್ಟಿದ ತಕ್ಷಣ ನಿಮ್ಗೆ ಫುಲ್ ಅಮೌಂಟ್ ಪೇ ಮಾಡ್ತೀವಿ ಅಂದಾಗ ಇವ್ನು ಒಪ್ಪೋದಿಲ್ಲ. ಸರ್ ಈ ತರ ಮಾಡಕ್ ಆಗೋದಿಲ್ಲ ಸರ್, ಹಂಗಿದ್ರೆ ಆಫರ್ ಎಲ್ಲ ನಿಮಗ್ ಕೊಡಕ್ ಆಗಲ್ಲ, ನಮ್ ಮ್ಯಾನೇಜರ್ ನಮ್ಗೆ ಬೈತಾರೆ ಅಂದಾಗ ಫೆಚ್ ಹೇಳ್ತಾನೆ, ಸರಿ ಆಯ್ತು ಬಿಡಿ ನಾನ್ ನಿಮ್ ಮ್ಯಾನೇಜರ್ ಹತ್ರನೇ ಮಾತಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆ ಟೇಬಲ್ ಮೇಲೆ ಇಟ್ಟಿರೋ 1 million ಕೂಡ ಎತ್ಕೊಂಡೋಗಿ ಆ ಲಾಕರ್ ಒಳಗಡೆ ಇಡ್ಬೇಕು
ಅಂತ ನೋಡ್ತಾನೆ. ಫ್ಯಾಂಕ್ಗೆ ಒಂದು ಯೋಚನೆ ಆಗ್ತಾ ಇರುತ್ತೆ, ಹಿಂಗಾದ್ರೂ ಮಾಡಿ ಇವಾಗ ಅದನ್ನ ಕೂಡ ತಗೊಬೇಕಲ್ವಾ, ಇಲ್ಲಾಂದ್ರೆ ಅಮೌಂಟ್ ಕೂಡ ಕೈ ಮೀರಿ ಹೊಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದವನು ಸರ್ 1 ನಿಮಿಷ ಅಂತ ಹೇಳ್ತಾನೆ. ಅದಾದ್ಮೇಲೆ ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಅವನ ಹೋಟೆಲ್ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಕೈಯಲ್ಲಿ ಅಮೌಂಟ್ ಎತ್ಕೊಂಡೇ ಬರೋದು. ಇದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಏನೋ ಡೀಲಿಂಗ್ ಎಲ್ಲ ಕರೆಕ್ಟ್ ಆಗಿ ಮುಗಿತಾ, ಅಮೌಂಟ್ ಕೈಗೆ ಬಂತ ಅಂದಾಗ ಇವನು ಇಲ್ಲ ಕಣೋ, ಅವ್ನು ತುಂಬಾ ವಿವರವಾಗೇ ಇದ್ದಾನೆ, ಬರೀ 1 ಮಿಲಿಯನ್ ಮಾತ್ರ ಕೊಟ್ಟಿದ್ದಾನೆ, ಇದನ್ನ ಕೂಡ ಬಿಟ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದೆ, ಹೆಂಗೆ ಇದನ್ನ ಇಟ್ಕೊಂಡು ಪ್ಲಾನ್ ನ ಮುಂದುವರ್ಸೋಣವಾ ಅಥವಾ ಡ್ರಾಪ್ ಮಾಡ್ಬಿಡೋಣವಾ ಅಂದಾಗ ಹೀರೋ ಹೇಳ್ತಾನೆ, 4 ದಿನಕ್ಕೆ 1 ಮಿಲಿಯನ್ ಅಂದ್ರೆ ಪರವಾಗಿಲ್ಲ, ಇದಕ್ ಮೇಲೆ ಯಾಕೆ ನಮ್ಗೆ ರಿಸ್ಕ್, ಹೋಗೋಣ ಅಂತ ಹೇಳ್ಬಿಟ್ಟು ಅಮೌಂಟ್ ನ ತಗೊಳ್ತಾನೆ. ಅಲ್ಲೇ ಇಬ್ರು ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಹಂಗಾದ್ರೆ ಹೋಟ್ಲಲ್ ಇರೋ ಇಬ್ಬರನ್ನ ಏನ್ ಮಾಡೋದು ಅಂದಾಗ ಅದಾದ್ಮೇಲೆ ನೋಡ್ಕೊಳ್ಳೋಣ ಬಾರೋ ಅಂತ ಹೇಳ್ಬಿಟ್ಟು ಇವ್ರ ಪಾಡಿಗೆ ಇವ್ರು ಹೊಟ್ಟೋದ್ರು. ಅಲ್ಲಿ ನೋಡಿದ್ರೆ ಇವ್ರಿಬ್ರು ಹೀರೋ ಬರ್ತಾನೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾನೆ. ಫೋನ್ ಮಾಡಿದ್ರೆ ಇವ್ನು ತುಂಬಾ ಕೂಲ ಕಾಲ್ ನ ಕಟ್ ಮಾಡ್ತಾ ಇರ್ತಾನೆ. ಅವಳು ಬೇರೆ ಡಿನ್ನರ್ ಬೇರೆ ಬುಕ್ ಮಾಡ್ಬಿಟ್ಟಿದ್ದಾನೆ, ಇವ್ನ್ ಬೇರೆ ಯಾಕೆ ಇನ್ನು ಬಂದಿಲ್ವೇ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಕೂಡ ಡಿನ್ನರ್ ಬುಕ್ ಆಗಿತ್ತಲ್ವಾ, ಸೊ ಟೈಮ್ಗೆ ಬಂದು ಹೀರೋಯಿನ್ ಕರೀತಾರೆ. ಹೀರೋಯಿನ್ ಹೋಗ್ತಾಳೆ. ಅವಳಿಗಂತೂ ಒಂದೇ ಯೋಚನೆ, ಇವ್ನ್ ಬೇರೆ ಒಳ್ಳೆ ಟೈಮಲ್ಲಿ ಫೋನ್ ತೆಗಿತಾ ಇಲ್ವೇ, ಇವ್ನ ಏನಾದ್ರು ಮೋಸ ಗೀಸ ಮಾಡ್ಬಿಡ್ತಾನ ಅಂತ ಹೇಳ್ಬಿಟ್ಟು ಕಣ್ಣೀರು ಆಲ್ಮೋಸ್ಟ್ ತುದಿಯಲ್ಲಿ ನಿಂತಿರುತ್ತೆ. ಬಿಟ್ರೆ ಅಳ್ಳೋ ಸ್ಟೇಜ್ ಅಲ್ಲಿ ಇರ್ತಾಳೆ. ಪಕ್ಕದಲ್ಲಿರೋ ಲೇಡಿ ಬೇರೆ ಉರಿಯ ಬೆಂಕಿಗೆ ಸ್ವಲ್ಪ ತುಪ್ಪ ಹಾಕೋತಾರ, ಏನಮ್ಮ ಇವ್ರು ಬರ್ತಾರೆ ಅಂತ ಇನ್ನೂ ನಂಬಿಕೆ ಇದೆಯಾ, ಏನ್ ಮಾಡೋದೀಗ ಅಂದಾಗ ಅವಳು ಹೇಳ್ತಾಳೆ, ಚಚಾ ನೀವ್ ಹತ್ರ ಯೋಚನೆ ಮಾಡ್ಬಿಡಿ, ಅವ್ರು ಬಂದ್ಬಿಡ್ತಾರೆ, ಇದು ಎಷ್ಟು ವೆರೈಟಿ ಇದೆ ನೋಡಿ, ಫಸ್ಟ್ ಊಟ ಮಾಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಸಿ ಊಟ ಮಾಡ್ತಾಳೆ. ಆದ್ರೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ರೂಮ್ ಬಂದ್ಮೇಲೆ ಇವಳು ಯಾವಾಗ ಯೂಟ್ಯೂಬ್ ಅಲ್ಲಿ ಒಂದು ರಿವ್ಯೂ ಮಾಡ್ತಾಳಲ್ಲ, ಅದ್ರಲ್ಲಿ ಈಗ ಮಾತಾಡ್ತಾ ಇರ್ತಾಳೆ, ಒಂದ್ ಹುಡ್ಗಿನ ಎಷ್ಟು ಸತಿ ಯಾಮಾರಿಸ್ತಾರೆ, ಇದೋ ಇವಾಗ ಕೂಡ ಒಬ್ಬನನ್ನ ಯಾಮಾರಿಸ್ಬಿಟ್ಟು ದುಡ್ಡೆಲ್ಲ ಎತ್ಕೊಂಡ್ ಹೊಟ್ಟೋದ, ಸೂಪರ್ ಅಲ್ವಾ ಅಂತ ಹೇಳ್ಕೊಂಡು ಇವಳು ರಿವ್ಯೂ ಮಾಡ್ತಾ ಇರೋ ಟೈಮ್ ಅಲ್ಲಿ ಹೀರೋ ಟಪ್ ಅಂತ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಇವಳಿಗೆ ಒಂದ್ ವಿಷಯ ಮತ್ತೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಅವ್ನ್ ಯಾಮಾರಿಸ್ಬಿಟ್ಟು ಹೋಗ್ಬೇಕು ಅಂತಿದ್ದ ಅಂತ. ಈಗ ಹೀರೋಯಿನ್ ಕೇಳ್ತಾಳೆ, ಯಾಕೆ ನನ್ನನ್ನ ಮುಟ್ಟಾಳಿ ಮಾಡಿ ನೋಡೋದ್ರಲ್ಲಿ ನಿನ್ಗೆ ಅಷ್ಟು ಸಂತೋಷನ ಅಂದಾಗ ಹೀರೋ ಹೇಳ್ತಾನೆ, ಏಯ್ ಆತರ ಎಲ್ಲ ಏನು ಇಲ್ಲ, ನನ್ ಕಾರ್ ಸ್ವಲ್ಪ ಸ್ಲೋ ಆಗಿ ಓಡಿಸ್ತೀನಿ ಅಂತ ಗೊತ್ತು ತಾನೆ, ಸ್ಲೋ ಆಗಿ ಬರೋಷ್ಟು ಟೈಮ್ ಆಗೋಯ್ತು ಅಂದಾಗ ಇವಳು ಹೇಳ್ತಾಳೆ, ನನ್ನ ಅಷ್ಟು ಯಾಮಾರ್ಸಕ್ ನಿನ್ಗೆ ಹೆಂಗ್ ಮನ್ಸ್ ಬರ್ತಾ ಇದೆ, ನಾನೊಂದ್ ಲೂಸರ್ ತರ ಕಾಣಿಸ್ತೀನಲ್ಲ ನಿನ್ಗೆ ಅಂದಾಗ ಅವ್ನ್ ಹೇಳ್ತಾನೆ, ಆನ್ಸರ್ ಗೊತ್ತಿದ್ದು ಯಾಕೆ ನನ್ನ ಕೇಳ್ತಿ ಅಂತ ತುಂಬಾ ಕೂಲ್ ಆಗಿ ಆನ್ಸರ್ ಮಾಡ್ತಾನ. ಹಂಗಿದ್ರೆ ಏನಕ್ ಬಂದೆ ಅಂತ ಕೇಳ್ತಾಳ. ಅವ್ನ್ ಇವಾಗ್ಲೇ ಲೈಟ್ ನ ಆನ್ ಮಾಡೋದು, ಆಲ್ಮೋಸ್ಟ್ ಅವಳು ಅಳ್ತಾ ಇರ್ತಾಳೆ. ಅವ್ನ್ ನೋಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಟಕ್ಕಂತ ಕಣ್ಣೆಲ್ಲ ಒರ್ಸ್ಕೊಂಡು ಏನು ಫೀಲೇ ಮಾಡದೇ ಇರೋಳ್ ತರ ಸ್ಟ್ರಾಂಗ್ ತರ ತೋರ್ಸ್ಕೋಬೇಕು ಅಂತ ನೋಡ್ತಾಳೆ. ನೋಡ್ಲಿಶಿ ಇನ್ನು 2 ಮಿಲಿಯನ್ ಅವನ ಹತ್ರದಿಂದ ಹೊಡಿಬೇಕು ಅಂತ ಟ್ರೈ ಮಾಡ್ತಾ ಇದೀನಿ, ಸೊ ಈ ಪ್ಲಾನ್ ನಾವ್ ಇನ್ನು ಕೈ ಬಿಟ್ಟಿಲ್ಲ, ಬೇಕಂದ್ರೆ ನೀನ್ ಜಾಯಿನ್ ಮಾಡ್ಕೋಬಹುದು ಅಂದಾಗ ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ನಿನ್ ಕಣ್ಣಿಗೆ ನಾನ್ ಹೆಂಗ್ ಕಾಣಿಸ್ತಾ ಇದೀನಿ, ನನ್ನ ಯಾಮಾರ್ಸೋದು, ನನ್ನ ಕಷ್ಟಪಡಿಸಿ ನೋಡೋದ್ರಲ್ಲಿ ನಿನ್ಗೆ ಎಷ್ಟು ಸಂತೋಷ ಅಲ್ವಾ, ಇದಕ್ ಮೇಲೆ ಕೂಡ ನಿನ್ನ ನಂಬ್ತೀನಿ ಅನ್ಕೊಂಡಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ನೋಡ್ ಲಿಕ್ಷಿ ನಿನ್ಗೆ ಸುಳ್ಳು ಮಾತಾಡಕ್ ಬಂದಿಲ್ಲ ಅಂದ್ರೆ ಬಿಟ್ಬಿಡು, ಇದಕ್ ಮೇಲೆ ಏನು ಮಾತಾಡ್ಬೇಡ ಅಂದಾಗ ಲಿಕ್ಷಿಗ್ ಟೆನ್ಷನ್ ಆಗ್ಬಿಡತ್ತೆ. ಮತ್ತೆ ಫೋನ್ ನ ಎತ್ಕೊಂಡು ವಿಡಿಯೋ ಮಾಡ್ತಾಳೆ, ಇದೋ ಇಲ್ಲಿದಾನಲ್ಲ ಇವನೇ ನನ್ನ ಯಾಮಾರ್ಸಿದ್ದು, ನನ್ನ ಕಷ್ಟಪಡಿಸಿ ನೋಡೋದ್ರಲ್ಲಿ ಇವ್ರಿಗೆಲ್ಲ ತುಂಬಾ ಸಂತೋಷ, ಈ ಲಿಕ್ಷಿ ಅನ್ನೋ ಹೆಸರಿಗೆ ಲೂಸರ್ ಅಂತ ಮೀನಿಂಗ್ ಅನ್ಸುತ್ತೆ, ಎಲ್ಲರೂ ನನ್ನ ಯಾಮಾರ್ಸೋರೆ ಅಂತ ಹೇಳ್ಬಿಟ್ಟು ಹೀರೋನ ನೋಡ್ಬಿಟ್ಟು ಹೇಳ್ತಾಳೆ, ನನ್ಗೆ ಯಾಕೆ ಗೊತ್ತಾ ಇಷ್ಟು ನೋವಾಗ್ತಿದೆ, ನನ್ನ ತುಂಬಾ ನಂಬಿಟ್ಟೆ ಅದ್ರಿಂದಾನೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅಂದ್ರೆ ಅವನ ಹತ್ರ ತುಂಬಾ ಐಡೆಂಟಿಟಿ ಕಾರ್ಡ್ಸ್ ಇರುತ್ತೆ, ಅದನ್ನೆಲ್ಲ ತೋರ್ಸ್ಬಿಟ್ಟು ಹೇಳ್ತಾನೆ, ಇದೆಲ್ಲ ನನ್ ಫೇಕ್ ಕಾರ್ಡ್ಸ್, ನನಗೆ ಯಾಮಾರ್ಸೋದು ಒಂದೇ ಬರೋದು, ನನ್ನ ಹೆಂಗ್ ನಂಬ್ದೆ ಅಂದಾಗ ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ ಮನೆ ಹೆಂಗ್ ಬಿಡ್ಸ್ಕೊಳ್ಳೋದನ್ನ ಕೆಲ್ಸನ ನೋಡು ಅಂದಾಗ ಹೀರೋನ್ ಹೇಳ್ತಾಳೆ, ಸರಿ ಹಂಗಾದ್ರೆ ಏನಕ್ ಮತ್ತೆ ಬಂದೆ ಅಂದಾಗ ಹೀರೋ ಹೇಳ್ತಾನೆ, ಆ 2 ಮಿಲಿಯನ್ ನ ಮತ್ತೆ ಹೆಂಗ್ ಹೊಡಿಯೋದು ಅಂತ ಪ್ಲಾನ್ ಮಾಡಕ್ಕೆ, ನೀನೇನ್ ಇವಾಗ ಪ್ಲಾನ್ ಅಲ್ಲಿ ಜಾಯ್ನ್ ಆಗ್ತೀಯಾ ಇಲ್ವಾ ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಸರಿ ಆಯ್ತು ನಾನು ಇದಕ್ ಬರ್ತೀನಿ, ಆದ್ರೆ ಅಮೌಂಟ್ ನ ಹ್ಯಾಂಡಲ್ ಮಾಡೋ ಲಾಸ್ಟ್ ಪರ್ಸನ್ ನಾನಾಗಿರ್ಬೇಕು, ನೀನ್ ಆತರನೇ ಪ್ಲಾನ್ ಮಾಡ್ಬೇಕಂದಾಗ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವನಾಗ ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ಲೇಡಿ ಬಂದ್ಬಿಟ್ಟು, ಏನೇ ಮತ್ತೆ ಅವ್ನ್ ಬಂದಿದ್ದಾನೆ, ಅವನ ನಂಬೋದಾ ಬೇಡವಾ ಅಂದಾಗ ಹೀರೋಯಿನ್ ಖಂಡಿತ ನಂಬಾರ್ದು ಅಂತ ಹೇಳ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಫೆಚ್ ನ ಮೀಟ್ ಮಾಡ್ಬೇಕಲ್ವಾ, ಅಂದ್ರೆ ಅವನ ಹತ್ರದಿಂದ 2 ಮಿಲಿಯನ್ ಹೊಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಪ್ಲಾನ್ ನ ಮಾಡ್ತಾರೆ. ಈ ಫೆಚ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಕಾರ್ ಮೇಲೆಲ್ಲ ತುಂಬಾನೇ ಇಂಟ್ರೆಸ್ಟ್, ಅದನ್ನ ಇಟ್ಟೆ ಅವನ ಲಾಕ್ ಮಾಡ್ಬೇಕು ಅಂತ ಹೇಳಿ ಆ ಲೇಡಿಗೆ ಕಾಲ್ ಮಾಡಕ್ ಹೇಳ್ತಾರೆ. ಆ ಲೇಡಿ ಕೂಡ ಕಾಲ್ ಮಾಡ್ಬಿಟ್ಟು, ಸರಿ ಫೆಚ್ ಇತರ ಟೈಮಲ್ಲಿ ಬಂದು ಚೆಕ್ ನ ತಗೊಳ್ತಿ ಅಂತ ಹೇಳಿ ಅವನನ್ನ ಕರೀತಾರೆ. ಅವ್ನ್ ಕೂಡ ಸರ್ ಅಂತ ಬಂದು ಇಳಿತಾನೆ. ಈ ಲೇಡಿ ಕೂಡ ಹೋಗಿ ಮಾತಾಡೋವಾಗ, ಏನಿಲ್ಲ ನೈಟ್ ರೂಮ್ ಅಲ್ಲಿ ನಾನು ಒಬ್ಳೇ ಇರ್ತೀನಿ, ನೈಟ್ ಬಂದು ನೀವು ಚೆಕ್ ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಫ್ಲರ್ಟ್ ಮಾಡೋ ಮಾತಾಡ್ತಾರ. ಅವ್ನ್ ಕೂಡ ಅರ್ಥ ಆಗೋಯ್ತು, ಓಕೆ ಓಕೆ ಅಂತ ಮಾತಾಡ್ತಾನೆ. ಏನಿಲ್ಲ ಈಗ ನನ್ನ ಫ್ರೆಂಡ್ ವೇಟ್ ಮಾಡ್ತಾ ಇದ್ದೀನಿ ಅಂತ ಲೇಡಿ ಅಂದಿದ ತಕ್ಷಣ ಸರ್ ಅಂತ ಒಂದು ಸ್ಪೋರ್ಟ್ಸ್ ಕಾರ್ ಬರುತ್ತೆ, ಅದರಿಂದ ಇಳಿಯೋದ್ ಬೇರೆ ಯಾರೋ ಅಲ್ಲ ನಮ್ ಹೀರೋನೆ. ಅವ್ನ ಅನ್ಯಾಯಕ್ಕೆ ಒಳ್ಳೆ ಶ್ರೀಮಂತನ್ ತರ ಬಂದ್ ಇಳಿತಾನೆ. ಅವ್ನ್ ಗೆಟಪ್ ಅವ್ನ್ ಸ್ಟೈಲ್ ಎಲ್ಲ ನೋಡಿದ್ರೇನೆ ಯಾರೋ ಶ್ರೀಮಂತ್ರಿ ಅನ್ಕೋಬೇಕು, ಆತರ ಬರ್ತಾನೆ. ಇದೋ ಇವ್ರೆ ಸ್ಪೋರ್ಟ್ಸ್ ಕಾರ್ ಎಲ್ಲ ಸೇಲ್ ಮಾಡೋರು ಅಂತ ಹೇಳ್ಬಿಟ್ಟು ಆ ಲೇಡಿನ ಹೋಗಿ ಹಗ್ ಮಾಡ್ಕೊಳ್ತಾರ. ಅವ್ನ್ ಕೂಡ ಹಂಗೆ ಬಂದ್ ಹಗ್ ಮಾಡ್ಕೊಳ್ಳೋದು. ಇವ್ರಿಬ್ರಂತೂ ತುಂಬಾ ಅನ್ಯಾಯಕ್ಕೆ ಹೈ ಕ್ಲಾಸ್ ಅವ್ರ ತರ ಮಾತಾಡ್ಕೊಳ್ತಾರ. ಅದಕ್ಕೆ ಅವ್ನ ಅರ್ಧ ನಂಬಿಟ್ಟಿರ್ತಾನೆ. ಹೀರೋ ಹೇಳ್ತಾ ಇರ್ತಾನೆ, ಮೇಡಮ್ ಹೊಸದಾಗ ಒಂದ್ ಸ್ಪೋರ್ಟ್ಸ್ ಕಾರ್ ಬಂದಿದೆ, ನೀವು ಬಂದು ನೋಡಿ, ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ ಹೇಳಿದ ತಕ್ಷಣ ಈ ಲೇಡಿ ಹೇಳ್ತಾರೆ, ಮಿಸ್ಟರ್ ಫೆಚ್ ಬರ್ತೀರಾ ನನ್ ಜೊತೆ, ಹೋಗಿ ಕಾರ್ನ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಆ ಕಾರ್ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಆಕ್ಚುಲಿ ಇದರ ಸೆಟಪ್ ತಾನೇ ಮಾಡಿರ್ತಾರೆ. ಇವರ ಜಾಗನ ರೆಂಟ್ ತಗೊಂಡು ಒಂದ್ ಸ್ಪೋರ್ಟ್ಸ್ ಕಾರ್ನ ಕೂಡ ರೆಂಟ್ ತಗೊಂಡ್ಬಂದು ಫೋಟೋ ಶೂಟ್ ಎಲ್ಲ ಮಾಡೋ ತರ ಫುಲ್ ಆಗಿ ಸೆಟಪ್ ಮಾಡಿಟ್ಟಿರ್ತಾರೆ. ಹೀರೋ ಕೇಳ್ತಾನೆ, ಏನ್ ಮೇಡಮ್ ಕಾರ್ ಹೆಂಗಿದೆ ನೋಡಿ ಮಾತಾಡ್ಕೊಳ್ಳೋಣ ಅಂದಾಗ ಈ ಕಡೆ ಅಂತೂ ಫೆಚ್ ನ ತೋರಿಸ್ತಾರೆ. ನೋಡಿ ಅರ್ಧ ಕಾರ್ ಇರೋ ಇದಕ್ಕೆ ಬಿದೋಗ್ಬಿಟ್ಟಿರ್ತಾನೆ. ಸುತ್ತಿ ನೋಡ್ತಾ ಇರ್ತಾನೆ ಕಾರ್ನ. ಮೇಡಮ್ ಮಾರ್ಕೆಟ್ ಪ್ರೈಸ್ 60 lakhs, ನಿಮ್ಗೋಸ್ಕರ 40 lakhs ಗೆ ಮಾತಾಡ್ತೀನಿ ತಗೊಳ್ಳಿ ಅಂದಾಗ ಲೇಡಿ ಹೇಳ್ತಾರೆ, ನನ್ನ ಹತ್ರ ಈಗ ಪ್ರೆಸೆಂಟ್ ಕಾಸಿಲ್ವೇ ಅಮ್ಮಮ್ಮ, ಅಂದ್ರೆ ಒಂದು 20 lakhs ಇದೆ ಅಷ್ಟೇ, ಏನ್ ಮಾಡೋದೀಗ ಅಂತ ಹೇಳ್ಬಿಟ್ಟು ಫೆಚ್ ಕಡೆ ತಿರುಗಿ ನೋಡಿದವರು, ಮಿಸ್ಟರ್ ಫೆಚ್ ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಅಂತ ಕೇಳ್ತಾರ. ಹೀರೋ ಹೇಳ್ತಾನೆ, ಮೇಡಮ್ ಈ ಡೀಲಿಂಗ್ ನಿಮಗ್ ಮಾತ್ರನೇ, ಸುಮ್ನೆ ಥರ್ಡ್ ಪರ್ಸನ್ ಎಲ್ಲ ಏನಕ್ಕೆ
ಎಂಟ್ರಿ ಮಾಡ್ತೀರಾ. ಹಲೋ ಬ್ರದರ್, ಸಾರಿ ಬ್ರದರ್ ಅಂತ ಹೇಳ್ಬಿಟ್ಟು ಓವರ್ ಆಗಿ ಆಕ್ಟಿಂಗ್ ಮಾಡ್ತಾನ. ಇದ್ ನೋಡಿದ್ರೆ ಫ್ರಿಜ್ ಗೆ ಲೈಟ್ ಆಗಿ ಅವಮಾನ ಆದಂಗ ಆಗುತ್ತೆ. ಫೆಚ್ ನೀವೇನ್ ಹೇಳ್ತೀರಾ, ಹೋಟೆಲ್ಗೆ ನಾನು 20 lakhs ಪೇ ಮಾಡ್ಬೇಕಲ್ವಾ, ನೀವ್ ಬೇಕಾಗಿದ್ರೆ ಅಮೌಂಟ್ ನಲ್ಲಿ ಹೋಟೆಲ್ಗೆ ಪೇ ಮಾಡ್ಬಿಡಿ, ಈ ಕಾರ್ಗೆ ನಾನು ಪೇ ಮಾಡ್ತೀನಿ, ನೀವ್ ಕಾರ್ನ ಎತ್ಕೊಳ್ಳಿ ಅಂತ ಹೇಳ್ತಾಳ. ಹೀರೋ ಹೇಳ್ತಾನೆ, ಮೇಡಮ್ ಅವ್ರನ್ನ ನೋಡೋದಕ್ಕೆ ರಿಚ್ ಆಗಿರೋ ಪರ್ಸನ್ ತರ ಇಲ್ಲ, ಸುಮ್ನೆ ಯಾಕೆ ಪ್ರಾಬ್ಲಮ್ ಅಂತ ಸುಮ್ನೆ ಅವನನ್ನ ಕಾಲ್ಗೆರ್ಕೊಂಡ್ ಜಗಳಕ್ಕೆ ಹೋಗೋ ತರನೇ ಮಾತಾಡ್ತಾನ. ಒಂದ್ ಸ್ಟೇಜ್ ಅವನೇ ಟೆನ್ಷನ್ ಆಗ್ಬಿಡ್ತಾನೆ. ನಾನೇ ಅಮೌಂಟ್ ಪೇ ಮಾಡ್ತೀನಿ ಅಂತ ಅವನು ಟೆನ್ಷನ್ ಅಲ್ಲಿ ಹೇಳ್ಬಿಡ್ತಾನೆ. ಆಮೇಲೆ ಲೇಡಿ ಕೂಡ ಅದೇ ಅವ್ರ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ವಾ, ನೀನ್ ಕಾಂಟ್ಯಾಕ್ಟ್ ನ ರೆಡಿ ಮಾಡು, ಆಮೇಲೆ ಎಲ್ಲ ಮಾತಾಡ್ಕೊಳ್ಳೋಣ ಅಂದಾಗ ಹೀರೋ ಹೇಳ್ತಾನೆ, ಸರಿ ಆಯ್ತು ನೀವ್ ಹೇಳ್ತಾ ಇದೀರಾ ಅಂತ ನಾನು ರೆಡಿ ಮಾಡ್ತಾ ಇದೀನಿ, ಆದ್ರೆ ನಿಮ್ ಹೆಸರು ಮೇಲೆ ನಾನು ರಿಜಿಸ್ಟರ್ ಮಾಡೋದು ಅಂತ ಹೇಳ್ಬಿಟ್ಟು ಅನ್ಯಾಯಕ್ಕೆ ಓವರ್ ಆಗಿ ಸೀನ್ ಆಗ್ತಾ ಇರ್ತಾರೆ. ಅದಾದ್ಮೇಲೆ ಅಂದ್ರೆ ಈ ಡೀಲಿಂಗ್ ಎಲ್ಲ ಮುಗ್ದ್ಮೇಲೆ ಹೀರೋನು ಮತ್ತೆ ಲೇಡಿ ಒಂದು ಕಾರಲ್ಲಿ ಬರೋದು, ಫೆಚ್ ಮಾತ್ರ ಸಪರೇಟ್ ಆಗಿ ಹಿಂದ್ಗಡೆ ಒಂದು ಕಾರಲ್ಲಿ ಬರ್ತಾ ಇರ್ತಾನೆ. ಆ ಟೈಮಲ್ಲಿ ಫೆಚ್ ಒಂದು ಫೋನ್ ಕಾಲ್ ಬರುತ್ತೆ. ಯಾರಂತ ನೋಡಿದ್ರೆ ಆ ಹೋಟೆಲ್ ಮ್ಯಾನೇಜರ್ ರಷ್ಯಾದಿಂದ ಬಂದಿರ್ತಾನಲ್ವಾ ಅವನು. ಏನಪ್ಪಾ ಫೆಚ್ ಈ ಕಡೆ ಬರೋದೇ ಬಿಟ್ಬಿಟ್ಟೆ, ಏನ್ ಗಿರಾಕಿಗಳು ಯಾರು ಸಿಕ್ಕಿಲ್ವಾ ಅಂತ ಹೇಳಿದಾಗ ಇವ್ನು ಹೇಳ್ತಾನೆ, ಹಲೋ ಏನ್ ಮಾತಾಡ್ತಾ ಇದೀರಾ ನೀವು, ಯಾಕೆ ಬೇರೆ ನಂಬರ್ ಇಂದ ಕಾಲ್ ಮಾಡ್ತಾ ಇದೀರಾ ಅಂದಾಗ, ಏನೋ ಬೇರೆ ನಂಬರ್ ಇಂದ ಕಾಲ್ ಮಾಡ್ತಾ ಇದೀನಾ, ನನ್ನ ನಂಬರ್ ನ ಸೇವ್ ಮಾಡ್ಕೊಂಡಿಲ್ವಾ, ಏನು ಫಾರಿನ್ ವೆಕೇಶನ್ ಹೋಗ್ಬಿಟ್ಟು ಈಗ ತಾನೇ ಬಂದಿದ್ದೀನಿ, ಅದಕ್ ಮೋಸ್ಟ್ಲಿ ನೀನೇನಾದ್ರೂ ನನ್ನ ನಂಬರ್ ಗೆ ಕಾಲ್ ಮಾಡಿದಾಗ ರೀಚ್ ಆಗದೆ ಇರ್ಬೋದು, ಅದಕ್ಕಿದ್ ನನ್ನ ನಂಬರ್ ಎಲ್ಲ ಅಂತ ಹೇಳ್ತೀಯ ಅಂದಾಗ ಇವ್ನು ಹೇಳ್ತಾನೆ, ಏನು ವೆಕೇಶನ್ ಹೋಗಿದ್ದ, ಆದ್ರೆ ಏನೋ ಮೀಟಿಂಗ್ ಇದೆ, ಏನೋ ಸೆಮಿನಾರ್ ಇದೆ ಅಂತ ಹೇಳಿದ್ರಲ್ವಾ ಅಂದವನು. ಇವ್ನ್ಗೊಂದ್ ಸ್ಟೇಜ್ ಗೆಲ್ಲ ಅರ್ಥ ಆಗ್ತಾ ಇದೆ, ಇವ್ನ ಚೆನ್ನಾಗಿ ಯಾಮಾರಿಸ್ತಾ ಇದಾರೆ ಅಂತ. ಸರಿ ನೀನ್ ಫೋನ್ ಇಡಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದವನು ಆ ಕಾರ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರು ಕೂಡ ಸ್ಟ್ರೇಟ್ ಆಗಿ ಹೋಟೆಲ್ ಹತ್ರನೇ ಹೋಗೋದು, ಅಲ್ಲಿ ಹೀರೋಯಿನ್ ಪಿಕಪ್ ಮಾಡೋದಕ್ಕೋಸ್ಕರ. ಹೀರೋಯಿನ್ ಆಲ್ರೆಡಿ ಆ ಬ್ಯಾಂಕ್ ಇಂದ ಟೆಲ್ಮಿನೆಲ್ಲ ಡ್ರಾ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಇವರು ಹೀರೋಯಿನ್ ಪಿಕಪ್ ಮಾಡೋದನ್ನ ಇವ್ನ ಹಿಂದ್ಗಡೆಯಿಂದ ನೋಡ್ಬಿಡ್ತಾನೆ. ಇವ್ನ್ಗೆ ಅರ್ಥ ಆಗೋಯ್ತು ಇವರೆಲ್ಲ ಸೇರಿನೇ ಪ್ಲಾನ್ ಮಾಡಿ ಇವನನ್ನ ಯಾಮಾರಿಸ್ತಾ ಇರೋದು ಅಂತ. ನನ್ನನ್ನೇ ಯಾಮಾರ್ಸಕ್ ನೋಡ್ತೀರಾ, ನಿಮ್ಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವನೇನೋ ಬೇರೆ ಪ್ಲಾನ್ ನ ಸ್ಟಾರ್ಟ್ ಮಾಡ್ದ. ಕರೆಕ್ಟ್ ಆಗಿ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಟೆಲ್ ಹತ್ರ ಹೋಗೋದು ಅಲ್ದೆ ರೂಮ್ ನ ಕೂಡ ಕಂಡಿಡಿದ್ ಬಿಟ್ಟ. ಹೀರೋಯಿನ್ ಮತ್ತೆ ಹೀರೋ ಪಕ್ಕ ಪಕ್ಕ ರೂಮ್ ನಲ್ಲೇ ಇರ್ತಾರೆ. ಈಗ ಹೀರೋ ಇರೋ ರೂಮ್ ಅಲ್ಲಿ ಲೇಡಿ ಬಂದು ಅಮೌಂಟ್ ಎಲ್ಲ ಎತ್ತಿ ಟೇಬಲ್ ಮೇಲೆ ಇಡ್ತಾರೆ. ಟೋಟಲ್ ಅಮೌಂಟ್ ಎಲ್ಲ ಇದಪ್ಪ ಅಂತ ಹೇಳ್ಬಿಟ್ಟು ಇಟ್ಟವರು ಹೀರೋ ಕೂಡ ನೋಡ್ಬಿಟ್ಟು ಸರಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ಕುತ್ಕೊಂಡು ಅವನು ಬಗ್ಗೆ ಎದ್ದೇಳೋಷ್ಟ್ರಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಅಯ್ಯೋ ನಿಮ್ಮ ಅಷ್ಟು ಬೇಗ ಎಸ್ಕೇಪ್ ಆಗ್ಬಿಟ್ರ ಅಂತ ನೋಡ್ತಾನೆ. ಆದ್ರೆ ಆಯಮ್ಮ ಟೇಬಲ್ ಕೆಳಗಡೆ ಎದ್ದೇಳ್ತಾಳೆ, ಏನಪ್ಪಾ ಶೂ ಸರಿ ಮಾಡ್ಕೊಳ್ತಾ ಇದ್ದೆ, ಎಲ್ಲೋ ಎದ್ಕೊಂಡಂಗಿದ್ಯಲ್ಲ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ವೇನೋ ಅಂದಾಗ ಹೀರೋ ಹೇಳ್ತಾನೆ, ಮತ್ತೆ ಬಿಟ್ರೆ ಆ ಕೆಲ್ಸನ ಕೂಡ ನೀವ್ ಮಾಡ್ತೀರಾ ಅಂತಾನೆ. ಇನ್ನೊಂದ್ ಕಡೆ ಪೇಚ್ ನೋಡಿದ್ರೆ ಹೀರೋನ್ ರೂಮ್ ಒಳಗಡೆ ಹೋಗ್ತಾನೆ, ಡೋರ್ನು ಕ್ಲೋಸ್ ಮಾಡ್ತಾನೆ. ಹೀರೋನ್ಗೆ ಭಯ ಆಗುತ್ತೆ, ಅಯ್ಯೋ ಇವನೇನಕ್ಕೆ ಇಲ್ಲಿಗೆ ಬಂದ ಅಂತ. ಅವ್ನು ಹೇಳ್ತಾನೆ, ನನ್ಗೆಲ್ಲ ಗೊತ್ತು ಲಿಶಿ, ಅವ್ರ ಜೊತೆ ಸೇರ್ಕೊಂಡು ನೀನು ನನ್ನ ಯಾಮಾರಿಸ್ತಾ ಇದ್ಯಾ, ಆದ್ರೆ ನೀನ್ ಅಂತವಳೆಲ್ಲ ಲಿಶಿ, ನೀನ್ ತುಂಬಾ ಒಳ್ಳೆವಳು, ನಾನ್ ನಿನಗ್ ಮಾಡಿದ್ದು ತಪ್ಪೆ, ಆದ್ರೆ ನಾನ್ ಸರ್ವೈವ್ ಮಾಡೋದಕ್ಕೋಸ್ಕರ ಇದನ್ನ ಮಾಡದ್ನೆ ಹೊರತು ನಿನ್ನ ಯಾಮರ್ಸ್ಬೇಕು ಅಂತಲ್ಲ. ಅದ್ರಲ್ಲೂ ನಿನ್ನಂತವಳಿಗೆ ಅಂದ್ರೆ ನಿನ್ ಮನ್ಸಿಗೆ ಕೆಲ್ಸ ಎಲ್ಲ ಸರಿ ಹೋಗೋದಿಲ್ಲ ಲೀನಾ, ನೀನ್ ತುಂಬಾ ಒಳ್ಳೆವಳು, ಈ ತರ ಎಲ್ಲ ಮಾಡ್ಬೇಡ ಅಂತ ಹೇಳಿ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇದ್ರೆ ಅವಳಿಗಂಗೆ ಮೈಂಡ್ ಡೈವರ್ಟ್ ಆಗೋ ತರನೇ ಇದೆ. ನೋಡ್ ಲಿಶಿ, ಅವ್ರನ್ನ ನೋಡಿದ್ರೇನೆ ಯಾಮಾರ್ಸೋರ್ ತರ ಇದಾರೆ, ನಿನ್ನ ಯಾಮಾರ್ಸ್ ಬಿಡ್ತಾರೆ, ನಿನ್ಗೆ ದುಡ್ಡೆಲ್ಲ ಕೊಡಲ್ಲ ಅಂದಾಗ ಲಿಶಿ ಹೇಳ್ತಾಳೆ, ಇಲ್ಲ ಫೈನಲ್ ಆಗಿ ಅಮೌಂಟ್ ಎಲ್ಲ ನನ್ ಕೈನೇ ಸೇರೋದು, ನಾನೇ ಅವ್ರಿಗೆಲ್ಲ ಡಿವೈಡ್ ಮಾಡಿ ಕೊಡೋದು ಅಂತ. ಇವ್ನ್ ಕೂಡ ಸರಿ ಲಿಶಿ ಆಯ್ತು, ಹಂಗಾದ್ರೆ ನೀನ್ ನನ್ ಜೊತೆ ಸೇರ್ಕೋ, ನೀವೆಲ್ಲ ಪ್ಲಾನ್ ಮಾಡಿರೋ ತರನೇ ನಾನು 2 ಮಿಲಿಯನ್ ಕೊಡ್ತೀನಿ, ಅದಾದ್ಮೇಲೆ ನಾವ್ ಅವ್ರನ್ನ ಯಾಮಾರ್ಸ್ಬಿಡೋಣ, ನನಗೆ ಹೆಚ್ಚಾಗ ಅಮೌಂಟ್ ಎಲ್ಲ ಬೇಡ, ನನ್ನ ಅಮೌಂಟ್ ನನಗ್ ಕೊಟ್ರೆ ಸಾಕು, ಅದಕ್ ಮೇಲೆ ಬರೋ ಅಮೌಂಟ್ ನ ನೀನ್ ತಗೊಂಡ್ ಹೋಗ್ಬಿಡು, ನೀನ್ ಆರಾಮಾಗಿರು ಅಂತ ಹೇಳ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಮೇಡಮ್ ಗೆ ಕಾಲ್ ಮಾಡ್ತಾನೆ, ಪಕ್ಕದ ರೂಮ್ ಅಲ್ಲೇ ಇರ್ತಾನೆ, ಆದ್ರೆ ಎಲ್ಲೋ ಇರೋ ತರ, ಮೇಡಮ್ ನೀವ್ ಹೇಳ್ದಂಗ ಅಮೌಂಟ್ ನ ರೆಡಿ ಮಾಡ್ಬಿಟ್ಟೆ, 2 ಮಿಲಿಯನ್ ಇದೆ ಇವಾಗ ನನ್ ಕೈಲಿ, ಎಲ್ಲಿಗೆ ಎತ್ಕೊಂಡ್ ಬರ್ಬೇಕು ಅಂದ್ರೆ ಅವ್ರು ಕೂಡ ರೂಮ್ ಅಡ್ರೆಸ್ ಎಲ್ಲ ಹೇಳ್ತಾರೆ. ಇವನು ಏನು ಗೊತ್ತಿಲ್ಲದೆ ಇರೋ ತರ ಕರೆಕ್ಟ್ ಆಗ ರೂಮ್ ಹತ್ರ ಹೋಗ್ತಾನೆ. ಮೇಡಮ್ ನೀವ್ ಹೇಳಿದ ಅಮೌಂಟ್ ನ ಎತ್ಕೊಂಡ್ ಬಂದಿದೀನಿ, ಚೆಕ್ ಮಾಡಿ ನೋಡಿ, ಕೌಂಟ್ ಮಾಡಿ ನೋಡಿ ಅಂದಾಗ ಹೀರೋ ಹೇಳ್ತಾನೆ, ಅದೆಲ್ಲ ಏನು ಪರವಾಗಿಲ್ಲಪ್ಪ, ನಿನ್ ಮೇಲೆ ನಂಬಿಕೆ ಇದೆ ಅಂತ. ಅವನು ಯಾಕಿರಲ್ಲ ನಂಬಿಕೆ ಎಲ್ಲ ಇರುತ್ತೆ, ಸರಿ ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ತೋರಿಸಿ ಅಂತ ಹೇಳಿದ್ಮೇಲೆ ಇವ್ನು ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಓದ್ ನೋಡ್ತಾನೆ. ಇವ್ರ ಪ್ಲಾನ್ ಪ್ರಕಾರ ತಾನೆ ಇವ್ರು ನಡ್ಕೊಳ್ತಾ ಇರೋದೀಗ. ಹೇಳ್ಬೇಕಂದ್ರೆ ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಕೂತಿರ್ತಾನೆ. ಯಾಕಂದ್ರೆ ಅವ್ನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಹೀರೋಯಿನ್ ನ ಹಗ್ ಮಾಡ್ಕೊಂಡು, ಲಿಶಿ ಇವಾಗ್ವರೆಗೂ ನನ್ಗೆ ನೀನ್ ಅಂದ್ರೇನೆ ಇಷ್ಟ, ನಾನು ಇನ್ನೂ ನಿನ್ನೆ ಲವ್ ಮಾಡ್ತಾ ಇರೋದು, ಆದ್ರೆ ನೀನ್ ಈ ತರ ಯಾಮಾರ್ ಹೋಗೋದು ನನ್ಗೆ ಇಷ್ಟ ಇಲ್ಲ, ನಾನ್ ಇನ್ಮೇಲೆ ನಿನ್ನ ನೋಡ್ಕೊಳ್ತೀನಿ ಅಂತ ತುಂಬಾನೇ ಡೈಲಾಗ್ ಅಲ್ಲಿ ಹಾಕ್ಬಿಟ್ಟು ಬಂದಿರ್ತಾನೆ. ಅದನ್ನ ನೆನ್ಸ್ಕೊಂಡ್ ನಗ್ತಾ ಇರ್ತಾನೆ. ಅಷ್ಟೇ ಕಂಡ್ರು, ಇನ್ಮೇಲೆ ನಿಮ್ ಕೆಲ್ಸ ಎಲ್ಲ ಮುಗೀತು ಅಂತ ಸ್ಮೈಲ್ ಮಾಡ್ದವನು, ಈಗ ಕೆಲ್ಸ ಎಲ್ಲ ಮುಗೀತಲ್ವಾ, ಸರಿ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಹೋಗೋವಾಗ ಆ ಮೇಡಮ್ಗೆ ಕೂಡ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡ್ಕೊಂಡು ಮುತ್ತೆಲ್ಲ ಕೊಟ್ಬಿಟ್ಟು ಹೋಗ್ತಾನೆ. ಇವ್ನು ಹೋಗೋ ಆಟಿಟ್ಯೂಡ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಏನ್ ಇವನು ಸಡನ್ ಆಗಿ ಈ ತರ ಚೇಂಜ್ ಆಗಿದ್ದಾನೆ ಅಂತ ಇವ್ರಿಗೆ ಒಂದು ಡೌಟ್ ಬರುತ್ತೆ. ಅದಾದ್ಮೇಲೆ ಇವ್ರು ಮಾತಾಡ್ಕೊಂಡಿರೋ ತರ ಅಮೌಂಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಲಿಶಿ ಹತ್ರ ಕೊಡ್ತಾರೆ. ಅವಳಗ್ ಮುಖನೇ ಒಂಥರ ಚೇಂಜ್ ಆಗುತ್ತೆ. ಇವ್ರನ್ನ ಯಾಮಾರ್ಸ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾಳೇನೋ ಗೊತ್ತಿಲ್ಲ. ಇವಳು ಸ್ಟ್ರೇಟ್ ಆಗಿ ಅಮೌಂಟ್ ಬ್ಯಾಗ್ ನ ಎತ್ಕೊಂಡೋಗಿ ಫೆಚ್ ಕೈಲಿ ಕೊಟ್ಬಿಡ್ತಾಳೆ. ಅವನು ತುಂಬಾ ಸಂತೋಷವಾಗ ಬ್ಯಾಗ್ ನ ತಗೊಂಡು, ನನಗ್ ಗೊತ್ತು ಲಿಶಿ ನೀನ್ ಮತ್ತೆ ಯಾಮಾರಲ್ಲ ಅಂತ, ಸರಿ ಬಾ ನಾವು ಫಸ್ಟ್ ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಇವ್ನ್ ಕಾರ್ ಹಚ್ತಾನೆ. ಅದಾದ್ಮೇಲೆ ಲಿಶಿನು ಹೋಗ್ಬಿಟ್ಟು ಕಾರ್ ಡೋರ್ ನ ಓಪನ್ ಮಾಡಿದ್ರೆ ಅವ್ನ್ ಲಾಕ್ ಮಾಡ್ಬಿಟ್ಟ. ಕಾರ್ ಡೋರ್ ಓಪನ್ ಆಗ್ತಾ ಇಲ್ಲ. ಲಿಶಿ ಕೇಳ್ತಾಳೆ, ಫೆಚ್ ನೀನ್ ಮತ್ತೆ ನನ್ನ ಯಾಮಾರಿಸ್ತಾ ಇದೀಯಾ, ಈ ತರ ಮಾಡ್ಬೇಡ ಅಂದಾಗ ಕಾರಿಂದ ಹೊರಗಡೆ ಬಂದವನು ವಿಲನ್ ತನವಾಗಿ ನಕ್ಕೊಂಡೇ ಬರ್ತಾನೆ. ನಾನೇ ನಿನ್ನ ಯಾಮಾರ್ಸಕ್ಕಾಗತ್ತೆ ಲಿಶಿ, ಮತ್ತೆ ನೀನೇ ನನ್ ಕೈಲಿ ಯಾಮಾರ್ ಹೋಗ್ತಾ ಇದೀಯಾ, ನನ್ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಾಗಿಲ್ವಾ ಅಂದಾಗ ಲಿಶಿ ಹೇಳ್ತಾರೆ, ತುಂಬಾ ಓವರ್ ಆಗಿ ನಗ್ಬೇಡ, ಹೇಳ್ಬೇಕಂದ್ರೆ ಈಗ ನಾನ್ ನಿನ್ನ ನೋಡಿ ನಗ್ಬೇಕು, ನನ್ನ ಏನಾದ್ರೂ ಇನ್ನು ನೀನ್ ಕಾಲೇಜ್ ಜೂನಿಯರ್ ಅಂತ ಅನ್ಕೊಂಡಿದ್ಯಾ, ಮತ್ತೆ ಯಾಮಾರ್ಸ್ಬಿಡ್ಬೋದು, ಅಮೌಂಟ್ ನೆಲ್ಲ ಲಪ್ಟಾಯಿಸಬಹುದು ಅಂತ. ಈ ತರ ಮಾತಾಡ್ತಾ ಇದ್ದವರು ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಇದೆಲ್ಲ ನಮ್ ಹೀರೋ ಮಾಡಿರೋ ಪ್ಲಾನ್. ಅವನೇ ಆ ಬ್ಯಾಂಕ್ ಮ್ಯಾನೇಜರ್ ಸ್ಯಾಮನ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು, ಈ ತರ ಫೆಚ್ ನನ್ ಕಾಲ್ ನ ಪಿಕ್ ಮಾಡ್ತಾ ಇಲ್ಲ, ಸ್ವಲ್ಪ ನೀವು ಫೋನ್ ಮಾಡಿ ಮಾತಾಡ್ತೀರಾ ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರನೇ ಸ್ಯಾಮ್ ಕೂಡ ಅಂದ್ರೆ ಮ್ಯಾನೇಜರ್ ಕೂಡ ಫೆಚ್ ಗೆ ಕಾಲ್ ಮಾಡಿರೋದು. ಅದಾದ್ಮೇಲೆ ಇವ್ನ್ಗೆಲ್ಲ ವಿಷಯ ಗೊತ್ತಾಗಿರುತ್ತೆ. ಹೀರೋಯಿನ್ ಹತ್ರ ಕೂಡ
ಮಾತಾಡ್ಬೇಕಾದ್ರೆ ಹಗ್ ಮಾಡ್ಕೊಂಡ್ ಮಾತಾಡಿರ್ತಾನಲ್ವಾ, ಅವಾಗ ಹೀರೋಯಿನ್ ರಿಯಾಕ್ಷನ್ ಕೂಡ ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ಬೇಡ್ವೋ, ಇರು ನಿನ್ ಇನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಸರಿಯಾಗಿ ರಿಯಾಕ್ಷನ್ ನ ಕೊಟ್ಟಿರ್ತಾಳೆ. ಅದಾದ್ಮೇಲೆ ಇವಾಗ ಇವ್ನಿಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ, ದಡ ಅಂತ ಕಾರ್ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ಬ್ಯಾಗ್ ನ ತೆಗೆದ್ ನೋಡಿದ್ರೆ ಒಳಗಡೆ ಇರೋದೆಲ್ಲ ಡೂಪ್ಲಿಕೇಟ್ ನೋಟು. ಲಿಶಿ ಇರು ನಿನ್ ಮಾಡ್ತೀನಿ, ನಿನ್ ಕತೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ ನೋಡೋಷ್ಟರಲ್ಲಿ ಅವಳು ಮಿಂಚಿನ ವೇಗದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾಳೆ. ಹಿಂಗ ಅಮೌಂಟ್ ನೆಲ್ಲ ಎತ್ಕೊಂಡು ಒಂದ್ ಜಾಗಕ್ಕೆ ಬಂದಿರ್ತಾರೆ. ಈಗ ಅದನ್ನೆಲ್ಲ ಡಿವೈಡ್ ಮಾಡಿ ಕೊಡ್ಬೇಕಲ್ವಾ. ಫಸ್ಟ್ ಕನ್ನಡಿ ಹಾಕೊಂಡಿರೋರ್ಗೆ ಅಂದ್ರೆ ಫ್ಯಾಂಕ್ ಗೆ ಕೊಡೋದು ಅಮೌಂಟ್ ನ. ಅವರು ಸಂತೋಷವಾಗಿ ದುಡ್ಡನ್ನೆಲ್ಲ ತಗೊಂಡು ತುಂಬಾ ಥ್ಯಾಂಕ್ಸ್ ಮಾ ಅಂತ ಹೇಳ್ಬಿಟ್ಟು ಅವಳು ನಂಗೆ ಹಾಗೆ ಮಾಡ್ಕೊಳಕ್ ಹೋದಾಗ ಇವಳು ಇಲ್ಲ ಬೇಡ ಬೇಡ ಥ್ಯಾಂಕ್ ಯು ಹೋಗ್ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತಾಳೆ. ಅದಾದ್ಮೇಲೆ ಆ ಲೇಡಿಗೆ ಅಮೌಂಟ್ ಕೊಡುವಾಗ ತುಂಬಾ ಥ್ಯಾಂಕ್ಸ್ ಕಾ ಅಂತ ಹೇಳಿದಾಗ, ಅನವಸರವಾಗಿ ನಿಮ್ಮನ್ನ ಕೂಡ ಇದ್ರಲ್ಲಿ ಇನ್ವಾಲ್ವ್ ಮಾಡಿದೆ ಅಂದಾಗ ಲೇಡಿ ಹೇಳ್ತಾರೆ, ಅಯ್ಯೋ ಥ್ಯಾಂಕ್ಸ್ ಅಲ್ಲ ಏನಕ್ಕೆ, ಆಕ್ಚುಲಿ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡಬಾರ್ದು, ನಾನೇ ನಿನಗ್ ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆ ಲೇಡಿ ಕೂಡ ಸರಿ ಯಾವಾಗಾದ್ರೂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇನ್ ಅಮೌಂಟ್ ಹೀರೋಗ್ ಮಾತ್ರನೇ ಕೊಡ್ಬೇಕಾಗಿರೋದು. ಆ ಕವರ್ನ ಕೂಡ ಹಂಗೆ ಕೈಯಲ್ಲಿ ಇಟ್ಕೊಂಡು ಹೀರೋನೇ ನೋಡ್ತಾ ಇರ್ತಾಳೆ. ಹೀರೋ ಕೂಡ ನೋಡ್ತಾ ಇರ್ತಾನೆ. ಆ ಫ್ಯಾಂಕ್ ಅರ್ಥ ಆಗೋಯ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ. ಅವ್ನು ಹೇಳ್ತಾನೆ, ಹೇ ಟವರ್, ನೀನ್ ನೋಡಿದ್ರೆ ಪಕ್ಕಾ ಫ್ರಾಡ್, ಹುಡ್ಗಿ ನೋಡಿದ್ರೆ ಪಕ್ಕಾ ಸೈಲೆಂಟ್, ನಿಮ್ಮಿಬ್ರಿಗೂ ಸೆಟ್ಟೆ ಆಗೋದಿಲ್ಲ, ಇದೆಲ್ಲ ಮುಂದುವರಿಸ್ತೀಯ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಅದೆಲ್ಲ ನನಗೆ ಗೊತ್ತು, ನೀನ್ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋ ಅಂದಾಗ ಅವ್ನ್ ಕೂಡ ಸರಿ ಆಯ್ತಪ್ಪ, ನಾನು ನೆಕ್ಸ್ಟ್ ಈ ಫೇಕ್ ಟಿಕೆಟ್ ಪ್ರಾಜೆಕ್ಟ್ ಒಂದ್ ಮಾಡ್ತಾ ಇದೀನಿ, ಅದಕ್ಕೆ ನೀನೇ ಏರ್ಲೈನ್ಸ್ ಏಜೆಂಟ್ ಆಗಿ ಆಕ್ಟ್ ಮಾಡ್ಬೇಕಾಗತ್ತೆ, ಅದಕ್ಕೆ ರೆಡಿ ಆಗ್ಬಿಡು, ನಾನು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಕಾರ್ ತಗೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಹೀರೋ ಹತ್ರ ಬರ್ತಾಳೆ. ಇಬ್ರು ಕಾರಲ್ಲಿ ಕೂತ್ಕೊಳ್ತಾರೆ. ಆಗ ಹೀರೋಯಿನ್ ಫಸ್ಟ್ ಸ್ಟಾರ್ಟ್ ಮಾಡೋದು, ನನಗ್ ನೆಮ್ಮದಿಯಾಗೆ ಇದೆ, ಆದ್ರೆ ನಿನ್ಗೆ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು, ಆದ್ರೆ ನಿನ್ಗೆ ಹೆಂಗ್ ಅನ್ನಿಸ್ತಾ ಇದೆ ಅಂತ ಹೇಳಿಲ್ಲ, ನಿನ್ಗಿದು ವರ್ತೆ ಅನಿಸ್ತಾ ಇದೆಯಾ ಅಂದಾಗ ಹೀರೋ ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸಿ ನೋಡ್ತಾನೆ. ಏನಂದ್ರೆ ಅವತ್ತು ಫಸ್ಟ್ ಟೈಮ್ ಅಮೌಂಟ್ ನ ಎತ್ಕೊಂಡು ಇವ್ರು ಓಡೋಗ್ಬಿಡ್ಬೇಕು ಅಂತ ನೋಡಿರ್ತಾರಲ್ಲ, ಆಗ ಆಕ್ಚುಲಿ ಒಟ್ಟೋಗಿರ್ತಾರೆ ತುಂಬಾ ದೂರ. ಅದಾದ್ಮೇಲೆ ಇವ್ನಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಹೀರೋನ ನೆನ್ಪ್ ಮಾಡ್ಕೊಂಡು ಮತ್ತೆ ಕಾರ್ನ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಬಂದಿರ್ತಾನೆ. ಇವ್ನಿಗೆ ಫಸ್ಟ್ ಆಫ್ ಆಲ್ ಕಾರ್ನ ಸ್ಪೀಡ್ ಆಗಿ ಓಡಿಸೋದು ತುಂಬಾನೇ ಭಯ, ಆದ್ರೆ ತುಂಬಾ ಲೇಟ್ ಆಗಿರೋದ್ರಿಂದ ಅವಳೆಲ್ಲಿ ಎದ್ರಕೊಂಡು ಏನ್ ಅನ್ಕೊಂಡಿದ್ದಾಳೆ ಏನೋ ಅಂತ ಗೊತ್ತಿಲ್ವೇ ಅಂತ ತುಂಬಾ ಸ್ಪೀಡ್ ಆಗಿ ಬಂದಿರ್ತಾನೆ. ಆದ್ರೆ ಒಳಗಡೆ ಬರ್ಬೇಕಾದ್ರೆ ಕ್ಯಾಶುವಲ್ ಆಗಿ ಬಂದಿರ್ತಾನೆ. ಈಗ ಅದನ್ನ ನೆನ್ಸ್ಕೊಂಡು ಹೀರೋನ್ ಹತ್ರ ಹೇಳ್ತಾನೆ, ನನಗೆಲ್ಲ ವರ್ತ್ ಅಂತಾನೆ ಅನ್ನಿಸ್ತಾ ಇದೆ, ನಿನ್ ಮುಖದಲ್ಲಿ ನಗುನ ನೋಡ್ತಾ ಇರೋದಕ್ಕೆ ಇದೆಲ್ಲ ವರ್ತೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಲೀನಾ ನೋಡ್ತಲೇ ಗೊತ್ತಾಗುತ್ತೆ ಹೀರೋನ ತುಂಬಾನೇ ಇಷ್ಟ ಪಡ್ತಾ ಇದ್ದಾಳೆ ಅಂತ. ಹೀರೋ ಮಾತ್ರ ಏನ್ ಕಡಿಮೆನಾ, ಹೀರೋ ಕೂಡ ಇಷ್ಟ ಪಡ್ತಾ ಇದ್ದಾನೆ, ಬಟ್ ಇಬ್ರು ಓಪನ್ ಅಪ್ ಆಗ್ತಾ ಇಲ್ಲ. ಅದಾದ್ಮೇಲೆ ಹೀರೋ ಜಸ್ಟ್ ಒಂದು ಐಫೈನ ಕೊಡ್ತಾನೆ. ಅವಳು ಕೊಟ್ಬಿಟ್ಟು ಹೆಂಗೋ ಹೀರೋ ಕರೆಕ್ಟ್ ಆಗಿ ಹೀರೋಯಿನ್ ಅವ್ರ ಮನೆ ಹತ್ರ ಕರ್ಕೊಂಡ್ ಬಂದ್ಬಿಟ್ಟ. ಕಾರ್ ಇಳಿದ್ಮೇಲೆ ಕೂಡ ಹೀರೋ ಏನಾದ್ರು ಮಾತಾಡ್ತಾನ ಅಂತ ಹೇಳ್ಬಿಟ್ಟು ಹೀರೋಯಿನ್ ನೋಡ್ತಾನೆ ಇರ್ತಾಳೆ. ಆದ್ರೆ ಇವನೇನು ಮಾತಾಡೋ ತರ ಇಲ್ಲ, ಸೈಲೆಂಟ್ ಆಗಿ ಇರೋದನ್ನ ನೋಡ್ಬಿಟ್ಟು ಹೀರೋಯಿನ್ ಈಗ ಸಡನ್ ಆಗಿ ಬ್ಯಾಗ್ ಇಂದ ಒಂದು ಕವರ್ ನ ಎತ್ತಾಳೆ. ಇನ್ನೋ ಒಂದು ಲೆಟರ್ ತರ ಇರುತ್ತೆ. ಅದ್ರಲ್ಲಿ ಏನ್ ಬರ್ದಿರತ್ತಂದ್ರೆ, ಇನ್ಮೇಲೆ ನಾನು ಯಾರನ್ನು ಚೀಟ್ ಮಾಡೋದಿಲ್ಲ, ಹಾನೆಸ್ಟ್ ಆಗಿ ಕೆಲಸ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಬರ್ದು ಅವಳು ಸೈನ್ ಮಾಡಿರ್ತಾಳೆ. ಪಕ್ಕದಲ್ಲಿ ಹೀರೋ ಕೂಡ ಹೆಸರು ಹಾಕಿರ್ತಾಳೆ ಸೈನ್ ಮಾಡ್ಲಿ ಅಂತ. ಬಟ್ ಹೀರೋ ಕ್ಯಾಶುವಲ್ ಆಗಿ ಅದನ್ನ ತಗೊಂಡು ಓದ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಜೋಬಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೀರೋಯಿನ್ ಕೂಡ ನೋಡ್ತಾಳೆ ಏನಾದ್ರು ಹೇಳ್ತಾನ ಅಂತ, ಬಟ್ ಅವ್ನೇನು ಮಾತಾಡೋ ತರ ಇಲ್ಲ. ಕಾರ್ ಹತ್ರ ನಿಂತ್ಕೊಂಡು ಅವನು ಹೀರೋಯಿನ್ ನೋಡ್ತಾ ಇರ್ತಾನೆ. ಹೀರೋಯಿನ್ ಕೂಡ ಹೀರೋನ ನೋಡ್ತಾ ಇರ್ತಾಳೆ, ಬಟ್ ಅವನೇನು ಮಾತಾಡಲ್ಲ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಆ ಕವರ್ ಒಳಗಡೆ ಇರೋ ಅಮೌಂಟ್ ನ ತೆಗೆದ್ ನೋಡಿದ್ರೆ ಒಳಗಡೆ ಇರೋದೆಲ್ಲ ಫೇಕ್ ಅಮೌಂಟ್, ಜೊತೆಗೆ ಒಂದ್ ಲೆಟರ್ ಬೇರೆ ಇರುತ್ತೆ. ಹೆಲೋ ತಮ್ಮ, ನಾನೇ ಫ್ಯಾಂಗು, ಈ ಅಮೌಂಟ್ ನ ಫೇಕ್ ಟಿಕೆಟ್ ಪ್ರಾಜೆಕ್ಟ್ ಅಂತ ಹೇಳದ್ನಲ್ಲ ಅದಕ್ಕೆ ಯೂಸ್ ಮಾಡ್ಕೊಳಕ್ ಎತ್ಕೊಂಡಿದೀನಿ, ಒಟ್ಟಾಗ ಒಂದೇ ಸತಿ ಕೊಟ್ಬಿಡ್ತೀನಿ ಅಂತ ಬರ್ದಿರ್ತಾನೆ. ಇದನ್ನ ನೋಡ್ಬಿಟ್ಟು ಅವ್ನಿಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ಪಾಪಿ ನನ್ ಮಗನೇ ನನ್ನ ಯಾಮಾರಿಸ್ಬಿಟ್ಟ ಅಂತ. ಇನ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ನೋಡಿ, ನಮ್ ಹೀರೋನಿಗೆ ಒಂದು ಒಳ್ಳೆ ಮನೆಗೆ ಶಿಫ್ಟ್ ಆಗಿರ್ತಾಳೆ, ಒಂದು ಒಳ್ಳೆ ಲೈಫ್ ನೇ ಲೀಡ್ ಮಾಡ್ತಾ ಇರ್ತಾಳೆ, ಬಟ್ ಅದೇ ಕೆಲ್ಸದಲ್ಲೇ ಇರ್ತಾಳೆ. ಆತರ ಒಂದಿನ ಅವ್ಳ ಕೆಲ್ಸನ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಹೆಸರು ಹಾಕ್ಬಿಟ್ಟು ಇತರ 1 ಲಕ್ಷ ಡ್ಯೂ ಇದೆ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇವಳು ಕೂಡ ಸರಿ ಅಂತ ಹೇಳ್ಬಿಟ್ಟು ನಂಬರ್ ಗೆ ಕಾಲ್ ಮಾಡ್ತಾಳೆ. ಕಂಪನಿ ಕಡೆಯಿಂದ ಮಾತಾಡೋ ತರನೇ ಮಾತಾಡ್ತಾಳೆ, ನಾವ್ ಇತರ ಫೈನಾನ್ಸ್ ಕಂಪನಿಯಿಂದ ಕಾಲ್ ಮಾಡಿದೀವಿ, ನಿಮ್ದು ಅಮೌಂಟ್ ಡ್ಯೂ ಇದೆ ಅಂದಾಗ ಅವ್ನು ಹೇಳ್ತಾನೆ, ಮೇಡಮ್ ಒಂದು 2 ಮಂತ್ಸ್ ನನ್ಗೆ ಪೇ ಮಾಡಕ್ ಆಗಲ್ಲ, ಅದಾದ್ಮೇಲೆ ಕರೆಕ್ಟ್ ಆಗಿ ಪೇ ಮಾಡ್ತೀನಿ ಅಂತ. ಇವಳಿಗೆ ಅರ್ಥ ಆಗೋಯ್ತು ಇದಕ್ ಮೇಲೆ ಯಾರೋ ತರ ಮಾತಾಡೋದ್ ಬೇಡ ಅಂತ. ಟವರ್, ಯಾಕೆ ನೀನ್ ಡ್ಯೂ ಪೇ ಮಾಡಿಲ್ಲ, ನನ್ಗೆ ಹೇಳಿರ್ಬೋದಲ್ವಾ ಅಂದಾಗ ಅವ್ನು ಹೇಳ್ತಾನೆ, ಏನ್ ಮಾಡೋದ್ ಮೇಡಮ್, ಟ್ಯಾಕ್ಸಿನ ತಗೊಂಡು ಹೆಂಗೋ ಜೀವನ ಸಾಕ್ಸೋಣ ಅಂತ ನೋಡ್ದೆ, ಆದ್ರೆ ಕೋವಿಡ್ ಬಂದ್ ನನ್ ಕೆಲ್ಸನೆಲ್ಲ ಕೆಡಿಸ್ಬಿಡ್ತು, ಆದ್ರೆ ಈಗ ತಾನೆ ಮತ್ತೆ ನನ್ ಕೆಲಸ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಮಂತ್ ಇಂದ ಕರೆಕ್ಟ್ ಆಗಿ ಪೇ ಮಾಡ್ತೀನಿ ಅಂದಾಗ ಹೀರೋನ್ಗೆ ತುಂಬಾ ಸಂತೋಷ ಆಗುತ್ತೆ. ಇವ್ನ್ ಚೇಂಜ್ ಆಗಿದ್ದಾನೆ, ಇವ್ನ್ ಹಾನೆಸ್ಟ್ ಆಗಿ ದುಡಿತಾ ಇದ್ದಾನೆ ಅಂತ. ಅದಾದ್ಮೇಲೆ ಹೀರೋ ಕೇಳ್ತಾನೆ, ಸರಿ ನಿಮ್ಗೆ ಬಾಯ್ ಫ್ರೆಂಡ್ ಇದಾರ ಅಂದಾಗ ಇವಳು ಯಾಕೆ ಇವಾಗ ಕೇಳ್ತಾ ಇದೀರಾ ಅಂದಾಗ, ಏನಿಲ್ಲ ನಿಮಗ್ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನಾನ್ ಬಾಯ್ ಫ್ರೆಂಡ್ ಆಗೋಣ ಅಂತ, ಅದಕ್ಕೆ ಕೇಳೋದ್ರಲ್ಲಿ ಲೇಟ್ ಏನ್ ಆಗಿಲ್ವಲ್ಲ ಅಂದಾಗ, ಇದಕ್ಕೆ ತಾನೆ ನಾನ್ ವೇಟ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅವಳು ಜೋರಾಗಿ ನಗಕ್ ಶುರು ಮಾಡ್ತಾಳೆ. ಆ ಕಡೆ ಹೀರೋಗೂ ತುಂಬಾ ಸಂತೋಷ ಆಗುತ್ತೆ. ಅದಾದ್ಮೇಲೆ ಇವಾಗ ಇಬ್ರು ಸೇರಿ ಆ ಫ್ಯಾಂಗ್ ಅನ್ನೋರ್ನ ಮೀಟ್ ಮಾಡಕ್ ಬಂದಿರ್ತಾರೆ. ಅದು ಜೈಲಲ್ಲಿ ಇರ್ತಾನ ಅವನು, ಅದ್ಯಾವ್ದು ಫೇಕ್ ಟಿಕೆಟ್ ಪ್ರಾಜೆಕ್ಟ್ ಅಂತ ಹೇಳಿದ್ರಲ್ಲ ಅದ್ರಲ್ಲಿ ಸಿಕ್ಕಾಕೊಂಡಿರ್ತಾನೆ. ಸೊ ಜೈಲಲ್ಲಿ ಹಾಕಿರ್ತಾರೆ. ಇವ್ರಿಬ್ರನ್ನ ನೋಡಿದ ತಕ್ಷಣ ಇವ್ನ್ ಕೇಳ್ತಾನೆ, ಓ ಏನ್ ಇಬ್ರು ಡೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀರಾ, ಜೋಡಿಯಾಗಿ ಬಂದ್ಬಿಟ್ಟಿದೀರಾ, ಅವನೊಬ್ಬ ಫ್ರಾಡ್, ನೀನೊಬ್ಬಳು ಸೈಲೆಂಟ್ ಹುಡುಗಿ, ಇಬ್ರಿಗೂ ಜೋಡಿ ಕರೆಕ್ಟ್ ಆಗಿದೆ, ಸರಿ ಕಿಸ್ ಮಾಡ್ಕೊಳ್ಳಿ ಮದ್ವೆ ಮಾಡ್ಬಿಡೋಣ ಅಂತ ಹೇಳ್ತಾನ. ಇವರಿಬ್ರು ಕೂಡ ಮಾಸ್ಕ್ ಹಾಕೊಂಡಿರೋ ಮಕ್ಕದಲ್ಲೇ ಕಿಸ್ ಮಾಡೋ ತರ ಸೀನ್ ಕೊಡ್ತಾರೆ. ಇಲ್ಲಿಗೆ ಮೂವಿ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತುಂಬಾನೇ ಕಾಮಿಡಿ ಆಗಿತ್ತಲ್ವಾ, ನೀವೆಲ್ಲ ಕೂಡ ಇಷ್ಟ ಪಟ್ಟಿರ್ತೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.